ಅಯ್ಯೇ. ಅಪ್ಪ ಎಲ್ಲ ತಗೊಂಡ್ಬಂದು ನಾನು ನೋಡಿದೆ ಇದಾ ಇದಲ್ಲ ಅಮ್ಮ ಅಪ್ಪ ಬೇಗ ಹೋದ್ರೆ ಯಾಕೆ ಲೇಟ್ ಬರ್ತಾರೆ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಷಂಡಾಮರ್ಕರಿಬ್ಬರು ಕೂಡ ತುಂಬಾ ವ್ಯಥೆಗೆ ಒಳಗಾಗಿದ್ದಂತಹ ಹಿರಣ್ಯಕಶಿಪುವನ್ನ ತುಂಬಾ ಶ್ರದ್ಧೆಯಿಂದ ಅವನನ್ನು ಒಲಿಸ್ಬೇಕಲ್ಲ ಏನಾದ್ರೂ ಮಾಡಿ. ಅದಕ್ಕೋಸ್ಕರ ಅನೇಕ ಸಮಾಧಾನದ ಮಾತುಗಳನ್ನ ಆಡುವ ಮಾತು ಮುಂದೆ ಬಂದದ್ದು. ಪ್ರಭು, ನೀನು ಹುಬ್ಬು ಗಂಟು ಹಾಕಿದ್ರೆ ಲೋಕಪಾಲಕರೆಲ್ಲ ಮಲಗಿ ಬಿಡ್ತಾರೆ, ಮೂರು ಲೋಕ ಕಷ್ಟಪಡುತ್ತೆ. ಪ್ರಹ್ಲಾದ ಇನ್ನು ಚಿಕ್ಕ ಹುಡುಗ, ಆ ಸಣ್ಣ ಮನಸ್ಸಿನಲ್ಲಿ ಏನನ್ನು ಯೋಚನೆ ಮಾಡುವ ಶಕ್ತಿ ಆ ಹುಡುಗನಿಗಿರಲ್ಲ, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಹಿರಣ್ಯಕಶಿಪುನ ಆಜ್ಞೆಯಂತೆ ಅವ್ರು ಒಂದೇನು ಹೇಳ್ತಾರೆ ಅಂದ್ರೆ, ಶುಕ್ರಾಚಾರ್ಯರು ಬರೋವರೆಗೆ ಸ್ವಲ್ಪ ಈ ಸಮಸ್ಯೆ ಇರುತ್ತೆ, ಶುಕ್ರಾಚಾರ್ಯ ಬಂದ್ಮೇಲೆ ಅವನಿಗೆ ನಾವೇನಾದ್ರೂ ಒಂದು ರೀತಿಯಲ್ಲಿ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅಥವಾ ವ್ಯವಸ್ಥೆಯನ್ನು ಮಾಡ್ತೇವೆ, ಅವನಿಗೂ ನಾವು ಹೇಳ್ತೇವೆ ಗುರು ಸೇವೆ ಅನ್ನೋದು ಅತ್ಯಂತ ಮುಖ್ಯ ಇತ್ಯಾದಿಗಳನ್ನೆಲ್ಲ ಹೇಳಿ ಕಳಿಸ್ಕೊಡುವಾಗ ಹಿರಣ್ಯಕಶಿಪು ಹೇಳ್ತಾನೆ, ಇವನಿಗೆ ಗೃಹಸ್ಥರಾಗಿ ರಾಜರು ಏನ್ ಕೆಲಸ ಮಾಡಬೇಕು ಅನ್ನೋದನ್ನ ನೀವು ಹೇಳಬೇಕು, ರಾಜಧರ್ಮವನ್ನು ಮಾತ್ರ ಬೋಧಿಸ್ಬೇಕು ಹೊರತು ಉಳಿದದ್ದನ್ನೇನು ಹೇಳಬಾರದು ಅಂತ ಆ ಉಪದೇಶದ ಭಾಗಗಳನ್ನೆಲ್ಲ ಎಚ್ಚರಿಸ್ತಾನೆ. ಆ ನಂತರ ಹೇಳಿ ಕೇಳಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ವಾ?
ಈಗ ಇನ್ನೊಂದ್ ಸರ್ತಿ ಕಟ್ ಮಾಡಿ ಮಾಡ್ತೇನೆ, ಆನ್ ಮಾಡಿ. ಶ್ರೂಯತೆ ವಾ? ಶ್ರೂಯತೆ ನ ಚ ದೃಶ್ಯತೆ. ಇದಾನೀಂ ಹಾ, ಧರ್ಮ ಅರ್ಥ ಇತ್ಯಾದಿಗಳನ್ನ ಶರಣ್ಯಕಶಿಪುವಿನ ಆಜ್ಞೆಯಂತೆ ಅವನಿಗೆ ಬೋಧಿಸುವುದಕ್ಕೆ ಬೇಕಾಗಿರೋ ವ್ಯವಸ್ಥೆ ಆಗತ್ತೆ. ಗುರುಗಳ ಸೇವೆ ಮಾಡಿದ್ರೆ ನಿನಗೆ ಜೀವನದಲ್ಲಿ ಚೆನ್ನಾಗಾಗತ್ತೆ ಅಂತ ಪ್ರಹ್ಲಾದನಿಗೂ ಕೂಡ ಉಪದೇಶ ಮಾಡ್ತಾರೆ. ಆದ್ರೆ ಅವನು ಮಾತ್ರ ಧರ್ಮಾರ್ಥ ಕಾಮಗಳನ್ನು ಮಾತ್ರ ತಿಳ್ಕೊಂಡ್ರೆ ಸರಿ ಹೋಗುತ್ತೆ, ಮೋಕ್ಷದ ಅಪೇಕ್ಷೆ ಇಲ್ಲ ಅನ್ನೋ ಈ ಮಾತನ್ನು ಮಾತ್ರ ಅವನು ಒಪ್ಪಲ್ಲ. ಗುರುಗಳ ಹತ್ರನೇ ವಾದಗಳು ಶುರುವಾಗತ್ತೆ ತರಗತಿಗಳಲ್ಲಿ. ಅವನ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಪ್ರಶ್ನೆಗಳನ್ನ ಕೇಳಿದಾಗ ಗುರುಗಳಿಗೆ ಕಕ್ಕಾ ಬಿಕ್ಕಿ ಆಗ್ತಾರೆ. ಹುಡುಗರಿಗೆ ಯಾವ ಮಕ್ಕಳು ಗುರುಗಳನ್ನ ಕಕ್ಕಾ ಬಿಕ್ಕಿ ಮಾಡ್ತಾರೋ ಅವ್ರು ಹೀರೋ. ಹಾಗಾಗಿ ಎಲ್ಲ ಹುಡುಗರು ಚೆನ್ನಾಗಿ ಇವತ್ತು ಗುರುಗಳನ್ನೇ ಬೇಸ್ತು ಬೀಳಿಸಿದ್ದೆ, ಆದ್ರಿಂದಾಗಿ ನೀನು ನಮಗೆ, ಆದ್ರೆ ಕೆಟ್ಟ ಹುಡುಗರಲ್ಲ, ಅವನ ಹತ್ರ ಅದ್ರ ನಿಜಾಂಶ ತಿಳ್ಕೊಳ್ಬೇಕು ಅಂತ ಆಸೆ ಪಡ್ತಾರೆ. ನೀನೇನು ಪ್ರಶ್ನೆ ಮಾಡಿದ್ದಿ, ಆ ಪ್ರಶ್ನೆಯಲ್ಲಿ ಅವ್ರು ಕಕ್ಕಾಬಿಕ್ಕಿ ಆಗಿದ್ದು ಅಂತಂದ್ರೆ ಸಾತ್ವಿಕವಾದ ವಿಷಯಗಳಿಗೆ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ತಪ್ಪುಗಳನ್ನ ಅವನು ಸಕಾರಣವಾಗಿ ಎತ್ತಿ ತೋರಿಸಿದಾಗ ಹುಡುಗರಿಗೆ ನಮಗೆ ಇನ್ನೂ ನೀನೇ ಇದರ ವಿಷಯವನ್ನ ಹೆಚ್ಚು ವಿಸ್ತಾರವಾಗಿ ಬಿಡಿಸಿ ಹೇಳಬೇಕು ಅಂತ ಅವನ ಹತ್ರ ಕೇಳ್ತಾರೆ. ಯದಾಚಾರ್ಯ ಪರಾವೃತ್ತೋ ಗೃಹ ಮೇಧೀಯ ಕರ್ಮಸು ವಯಸ್ಸೀರ್ ಬಾಲಕೈ ತತ್ರ ಸೋಪಭೂತ ಕೃತಕ್ಷಣೇ. ಗೃಹ ಕೃತ್ಯ, ಅಪ್ಪ ಅವರಿಗೂ ಮನೆ ಜವಾಬ್ದಾರಿ, ಭುಜ ಪರಿಪಾಲನಾ, ವ್ಯವಹಾರ ಎಲ್ಲ ಕಾರ್ಯಗಳು ಇರ್ತಾವಲ್ಲ. ಹಾಗಾಗಿ ಮನೆಗೆ ಹೋಗಿದ್ದಾರೆ ಉಪಾಧ್ಯಾಯರು. ಇಲ್ಲಿ ಹುಡುಗರ ಜೊತೆಗೆ ಹರಟೆಗೆ ಆಟಕ್ಕೆ ಟೈಮ್ ಸಿಕ್ತು. ಪ್ರಹ್ಲಾದನನ್ನು ಕೂಗಿ ಕರೆದ್ರು. ಅಥತಾನ್ ಶ್ಲಕ್ಷ್ಣಯ ವಾಚ ಪ್ರತ್ಯಾಹೂಯ ಮಹಾನ್ ಬುಧ ಉವಾಚ ವಿದ್ವಾನ್ ತನ್ನಿಷ್ಠಾನ್ ಕಥಯಾ ಪ್ರಹಸನ್ನಿವ. ಈ ಹುಡುಗರ ಒಳಗೆ ಇದ್ದ ಪ್ರಾಮಾಣಿಕ ಕಳಕಳಿಯ ಬಗ್ಗೆ ಪ್ರಹ್ಲಾದನಿಗೆ ಸ್ಪಷ್ಟ ತಿಳುವಳಿಕೆ ಇತ್ತು. ಇವ್ರು ಯಾರು ಕೆಟ್ಟವರಲ್ಲ, ಇವರೆಲ್ಲ ರಾಜರು ಆ ರೀತಿ ಆದೇಶ ಮಾಡಿದ್ದನ್ನ ಪಾಲಿಸುವ ದೃಷ್ಟಿಯಿಂದ ನಡ್ಕೊಳ್ತಾ ಇದ್ದಾರೆ ಅಂತ ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾದ್ರಿಂದ ಅವರನ್ನೆಲ್ಲ ಕರೀತಿದ್ದ. ಮಧುರವಾದ ಮಾತುಗಳಿಂದ ಅವರನ್ನ ಸಂಬೋಧಿಸಿದಾಗ ಅವ್ರಿಗೆ ಬಹಳ ಆಶ್ಚರ್ಯ, ಹೀಗೂ ಒಬ್ರು ನಮ್ಮನ್ನು ಕರೀತಾರ ಅಂತ. ಇಲ್ಲ ಅಂದ್ರೆ ಇವಾಗ ಬ್ಯಾರ, ಕಡಿಯ, ಹಿಡಿಯ, ಸುಡಿಯ ಅಂತ ಬರೀ ಒಂದು ಒರಟಾದ ಮಾತುಗಳಿಂದ ಕೇಳಿ 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 ಕಿವಿ ತುಕ್ಕಿಡ್ದಾಗಿತ್ತು. ಇದೇನೋ ಒಂದು ಅಮೃತ ರಸ ಸಿಂಚನದಂತೆ ಅವನ ಮಾತಿನಲ್ಲಿರುವ ಆ ಮಾಧುರ್ಯ ಅವರನ್ನ ಅವನು ಆ ಶಬ್ದವನ್ನು ಕೃಪಯಾ ಪ್ರಹಸನ್ನಿವ, ನಗನಗತಾ ಮಾತಾಡ್ತಿದ್ದೆ ಯಾವತ್ತು. ಈ ರಾಕ್ಷಸರಿಗೆ ನಕ್ಕು ಮಾತಾಡಿ ಗೊತ್ತೇ ಇಲ್ಲ, ಹುಬ್ಬು ಗಂಟಾಗಿದೆ. ಅವರೆಲ್ಲ ಕಕರಾಳ ವಿಕರಾಳ ರೂಪಗಳನ್ನೇ, ಯಾವುದೋ ಕೃತ್ಯಗಿತ್ಯಗಳನ್ನೇ ಉಪಾಸನೆ ಮಾಡಿ ಮಾಡಿ ಅವರು ಭೂತದ ತರನೇ ಆಗಿರ್ತಾರೆ. ಅದು ಸುಮ್ನೆ ಅದಕ್ಕೆ ಹೆಸರಷ್ಟೇ, ಅದು ಭೂತ ಅಂತ. ಇದು ಅದಕ್ಕಿಂತ ಕೆಟ್ಟ ಭೂತ ತರ ಇರುತ್ತೆ. ಇವ್ರ ಮುಖ ಅಂತೂ ಅದು ಇವ್ರಿಗೆ ವಿಷವೇ ಹಾಕ್ಬೇಕಾಗಿಲ್ಲ, ನೋಡಿದ್ರೇನೆ ಭಯಪಟ್ಟು ಭೂತನೇ ವಾಪಸ್ ಓಡೋಗ್ಬೇಕು. ಅಂತಹ ದುಸ್ಥಿತಿಯಲ್ಲಿರುವ ಮಕ್ಕಳಿಗೆ ಅತ್ಯಂತ ಮಧುರವಾದ ಕೃಪೆಯಿಂದ ಕೂಡಿದ ಮಾತುಗಳಿಂದ ಅವನು ಕೆಲವು ಉಪದೇಶಗಳನ್ನ ಕೊಟ್ಟಾಗ, ತೇತು ತದ್ಗೌರವಾತ್ ಸರ್ವೇ ತ್ಯಕ್ತ ಕ್ರೀಡಾ ಪರಿಚ್ಛದಾ ಬಾಲಾನದು ಸುತಜಿಯ ದ್ವಂದ್ವಾರಾಮೇತಿರೇ. ಅವನ ಮೇಲಿನ ಅತ್ಯಂತ ಗೌರವದಿಂದ ತ್ಯಕ್ತ ಕ್ರೀಡಾ ಪರಿಚ್ಛದಾ, ಆಟನೇ ಬಿಟ್ಬಿಟ್ರು ಹುಡುಗರು. ಸಂಜೆ ಹೊತ್ತು ಅವ್ರದ್ದು ಆಟದ ಟೈಮ್, ಆ ಟೈಮಿಗೆ ಮಾತ್ರ ಗುರುಗಳಿರಲ್ಲ. ಆದ್ರೆ ಇವನಿಂದ ಕೇಳಬೇಕು ಅಂದ್ರೆ ಆ ಟೈಮೇ ಸರಿ. ಅವನಿಗೋಸ್ಕರ ಅಂದ್ರೆ ಗುರುಗಳ
ಅಸಂಗತವಾದ ಉಪದೇಶಗಳಿಂದ ಅವರ ತಲೆ ಕೆಟ್ಟಿರ್ಲಿಲ್ಲ. ಅವರಿಗೆ ಸತ್ಯವೇ ತಿಳ್ಕೊಳ್ಬೇಕು ಅನ್ನುವ ಹಠ ಹುಟ್ಟಿತ್ತು. ಪ್ರಹ್ಲಾದನಿಗೆ ಈ ವಿಷಯ ಸ್ಪಷ್ಟ ಅರ್ಥ ಆಗಿತ್ತು, ಇವರಿಗೆ ನಿಜವಾದ ಸಂಗತಿ ತಿಳ್ಕೊಳ್ಬೇಕು ಅಂತ ಆಸೆ ಇದೆ ಅಂತ. ಬಾಲಾಹ ನದೂಷಿತ ಧಿಯ, ಅವರಿಗೆ ಮನಸ್ಸು ದೂಷಣೆ ಆಗಿರ್ಲಿಲ್ಲ, ಇನ್ನು ಅಂದ್ರೆ ಹಾಳಾಗಿರ್ಲಿಲ್ಲ. ಕೆಲವರು ಹೇಗಂದ್ರೆ ಇನ್ನೂ ಚಿಕ್ಕ ಚೋಟುಗಳಿರ್ತವೆ. ಇದು ನಾನು ಕಣ್ಣಾರೆ ಕಂಡದ್ದು. ಶಿಬಿರಕ್ಕೆ ಬರ್ತಿದ್ದ ಒಬ್ಬ ಹುಡುಗ, 2ನೇ ಕ್ಲಾಸು ಕಳೆದು 3ನೇ ಕ್ಲಾಸಿಗೆ ಬಂದಿದ್ದ. ಅಂದ್ರೆ 2ನೇ ಕ್ಲಾಸ್ ಪಾಸ್ ಆಗಿದ್ದಾನೆ, ಈಗ 3ನೇ ಕ್ಲಾಸಿಗೆ ಇನ್ ಹೋಗ್ಬೇಕು ಅವನು. ಅವನು ಸ್ಕೂಲಲ್ಲಿ ಒಂದು ಹುಡುಗಿ, ನೀವೆಲ್ಲ ಪ್ರತಿಮೆ ಆರಾಧನೆ ಮಾಡುವವರು, ನೀವೆಲ್ಲ ನರಕಕ್ಕೆ ಹೋಗೋರು, ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ಲಿಕ್ಕೇನೆ ನಮ್ ದೇವರು ನಿಮ್ಗೋಸ್ಕರ ಬಂದಿದ್ದಾನೆ. ನೀವು ಆ ತಪ್ಪು ಕೆಲಸವನ್ನ ಬಿಟ್ಟು ಶರಣಾದ್ರೆ ನಿಮ್ಗೆ ಬದುಕ್ಲಿಕ್ಕಿರುತ್ತೆ. ಇದು 2ನೇ ಕ್ಲಾಸಿನ ಮಗು ಹೇಳ್ತಾ ಇರೋ ಮಾತು, ಒಂದು ಹುಡುಗಿ. ಅವನಿಗೆ ನೀವು ಒಪ್ಕೊಂಡ್ರೆ ನೀವು ಬದುಕ್ತೀನಿ, ಇಲ್ಲ ಅಂದ್ರೆ ನಿಮ್ಗೆ ಬೇರೆ ಅಲ್ಲ ಪಾಠ ಕಲಿಸ್ತಾನೆ, ನೀವು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ, ನಾನ್ ನಿನ್ ಫ್ರೆಂಡು ಅಂತ ನಿನ್ಗೆ ಹೇಳ್ತಾ ಇದ್ದೇನೆ ಅಂತ ಅವನಿಗೆ ಹೇಳಿದಾನೆ. ಅವನು ಎಂತದು ವಿಷಯ ಗೊತ್ತಿಲ್ಲ ಅವನಿಗೆ, ಈ ಪ್ರತಿಮಾ ಪೂಜೆ ಅಂದ್ರೆ ಏನು ಅದ್ ಎಂತದು ಗೊತ್ತಿಲ್ಲ. ಅವನು ಬಂದ ಹಾಗೇ ಕೇಳಿದ ಮನೆಯಲ್ಲಿ. ಅವನ್ ಮಾತಾಡುವಾಗ ಏನೋ ಅಪ್ಪ ಅಮ್ಮ ಹೇಳ್ತಿದ್ರು, ನಾನ್ ಕೇಳಿದೆ ಏನಾಯ್ತು ಅಂತ. ಆಗ ಈ ವಿಷಯ ನನಗೆ ಹೇಳಿದ್ರು ಅವರು. ಹಾಗೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳ ಮನಸ್ಸನ್ನು ದೂಷಣೆಗೆ ಒಳಪಡಿಸ್ತಾರೆ. ಬೆಳಿಗ್ಗೆ 4 ಗಂಟೆ ಕರ್ಕೊಂಡೋಗಿ ನಾವು ಆ ಹೊತ್ತಿಗೆ ಚೆನ್ನಾಗಿ ಕೌಚು ಬಿದ್ದು ಮಲ್ಕೊಂಡು ನಿನ್ ಗೊರಕೆ ಹೊಡಿತಾ ಇರ್ತೇವೆ ನಾವು. ಯಾವ ಜವಾಬ್ದಾರಿ ಇಲ್ಲದೆ, ಅಂತ ಕಾಲದ ಬಗ್ಗೆ ಗಮನವೇ ಕೊಡದೆ, ಯಾವ ಕಾಲದಲ್ಲಿ ನೆನಪು ಅತ್ಯಂತ ಶಾಶ್ವತವಾಗಿ ಉಳಿಯುತ್ತೋ, ಯಾವ ಕಾಲದಲ್ಲಿ ಸಿದ್ಧಿ ಅತ್ಯಂತ ಬೇಗ ಆಗುತ್ತೋ, ಯಾವ ಕಾಲದಲ್ಲಿ ಬ್ರಹ್ಮನಿಂದ ಅಭಿಮನ್ಯವಾದ ಕಾಲ ಅದು ಆತ್ಮ ಜಾಗೃತಿಗೆ ಕಾರಣವೋ ಅಂತ ಹೊತ್ತಲ್ಲಿ ನಾವು ಮೈಮರೆತು ಮಲಗಿದ್ರೆ ಅವರು ತಲೆ ಒಳಗೆ ಚೆನ್ನಾಗಿ ಬೇಡದ ಸಂಗತಿಗಳನ್ನು ತುಂಬುವ ತರಗತಿಗಳನ್ನ ಅಷ್ಟೊತ್ತಿಗೆ ನೀವು ನೋಡಿರ್ಬೋದು. ನಿಮ್ಮ ಪರಿಸರದಲ್ಲೂ ಕೂಡ ಬೆಳಿಗ್ಗೆ 4 ಗಂಟೆಗೆ ಹೋಗ್ತಿರ್ತಾರೆ, ಕತ್ಲೆ ಇರುತ್ತೆ. ಒಂದೆಂತ ಬೀದಿ ದೀಪ ಇಲ್ಲದ ಜಾಗದಲ್ಲೂ ಕೂಡ ಅವುಗಳು ಆ ಹೊತ್ತಿಗೆ ಹೋಗಿ 7-7:30 ಅಷ್ಟೊತ್ತಿಗೆ ವಾಪಸ್ ಬರ್ತಾರೆ. ಆಮೇಲೆ ಮತ್ತೆ ಮನೆಯಲ್ಲಿ ತಿಂದು ಶಾಲೆಗೆ ಹೋಗ್ತವೆ. ಎಷ್ಟೋ ಜನ ಬಹಳ ಇದನ್ನ ಆದರ್ಶ ಅನ್ನೋ ತರ ಹೇಳ್ತಾರೆ ನೋಡಿ, ಅವರಿಗೆ ಎಷ್ಟು ಧಾರ್ಮಿಕ ಶಿಕ್ಷಣ ಕೊಡ್ತಾರೆ. ಧಾರ್ಮಿಕ ಶಿಕ್ಷಣ ಕೊಡುದಲ್ಲ ಅದು, ತಲೆ ಹಾಳು ಮಾಡಿ ಅವರಿಗೆ ಆಚರಣೆ ಮಾತ್ರ ಹೇಳ್ಕೊಡುದು. ಶಿಕ್ಷಣ ಅಂದ್ರೆ ಆಚರಣೆ ಮಾತ್ರ ಅಲ್ಲ, ಶಿಕ್ಷಣ ಅಂದ್ರೆ ತಿಳುವಳಿಕೆಯಿಂದ ಕೂಡಿದ ಆಚರಣೆ. ಆದ್ರೆ ನಿಜವಾದ ಸತ್ಯ ಏನು ಅಂತ ಅವ್ರು ಹೇಳ್ಕೊಡುದೇ ಇಲ್ಲ. ಅದರಲ್ಲಿ ನಿಜವಾಗಿ ಮನುಷ್ಯತ್ವಕ್ಕೆ ಸಂಬಂಧಪಟ್ಟ ಚಿಂತನೆಯನ್ನಾಗಲಿ, ಅವರಿಗೆ ಎದುರಿಗಿಡುವ ವ್ಯಕ್ತಿಯನ್ನ ಕೊಲ್ಲುವಾಗ ಒಂದು ಕ್ಷಣದ ಹೇಸಿಗೆನೂ ಆಗುದಿಲ್ಲ, ಭಯನೂ ಆಗುದಿಲ್ಲ, ಅಯ್ಯೋ ಅಂತನೂ ಅನ್ಸುದಿಲ್ಲ. ಕರುಣೆ ಅನ್ನೋದು ಲವಲೇಶ ಇರದಂತೆ ಅವರನ್ನ ಬೆಳೆಸ್ತಾರೆ. ನಾವದನ್ನ ಅವರಿಂದ ನೋಡಿ ಕಲಿಬೇಕು ಅಂತ ಹೇಳ್ತೇವಲ್ಲ, ಏನ್ ಅರ್ಥ ಅದಕ್ಕೆ? ಅವ್ರು ಹಾಗೇನೆ ನಮ್ಮ ಮಕ್ಕಳನ್ನು ಕೂಡ ನಿಷ್ಪ್ರಯೋಜಕರನ್ನಾಗಿ, ನಿರ್ದಯಿಗಳನ್ನಾಗಿ ಶಿಕ್ಷಣ ಕೊಡಬೇಕು ಅಂತ ಅರ್ಥನ? ನಮ್ಮಲ್ಲಿ ತಪ್ಪಿದೆ ಅಂತ ಒಪ್ಕೊಳ್ಬಹುದು ನಾವು, ಯಾಕೆಂದ್ರೆ ಶಿಕ್ಷಣದಿಂದ ಚ್ಯುತರಾಗ್ತಾ ಇದ್ದಾರೆ ಅನ್ನೋದು ಸತ್ಯ. ಆಧುನಿಕತೆಗೆ ನಮ್ಮ ತಲೆಯನ್ನ ಬಲಿ ಕೊಟ್ಟು ಬಿಟ್ಟಿದ್ದೇವೆ ಅನ್ನೋದು ಸತ್ಯ. ಆದ್ರೆ ಆ ಶಿಕ್ಷಣ ಪಡಿಬೇಕು ಅನ್ನೋದು ಆದರ್ಶ ಮಾತ್ರ. ನಮ್ಗೆ ಯಾರು ಹೇಳಿದ್ರು ನಾವು ವಾಪಸ್ ಹೇಳ್ಬೇಕು, ಅದು ಶಿಕ್ಷಣವೇ ಅಲ್ಲ, ಅದು ಅನ್ಯಾಯ ಅಂತ, ಅದು ಅನರ್ಥ, ಅದು ಹೆದರಿಕೆಯಿಂದ ಮಾಡುವಂಥದ್ದು. ಅವ್ರಿಗೆ ಎಷ್ಟು ಅಂದ್ರೆ ಆ ಕಲಿಯುವಂತಹ ಮನೆಯ ಗಂಡು ಮಕ್ಕಳಿಗೊಂಥರ, ಹೆಣ್ಮಕ್ಳಿಗೊಂಥರ. ಹೆಣ್ಮಕ್ಳಿಗೆ ಗಂಡಸರಿಗಿಂತ ಅತ್ಯಂತ ಹೆಚ್ಚಿನ ಆಗ್ರಹ ಇರುತ್ತೆ. ಅವರು ತೋರಿಸ್ಕೊಳ್ಳುದಿಲ್ಲ ಅಷ್ಟೇ ಎದುರುಗಡೆ, ಆದ್ರೆ ಅವರು ಹೇಗಾದ್ರೂ ಮಾಡಿ ಉಳಿದ ಮತೀಯರ ಹೆಣ್ಮಕ್ಳನ್ನ ತಮ್ಮ ಕಡೆಗೆ ಸೆಳೆದು ಅವರನ್ನ ದುರುಪಯೋಗ ಪಡಿಸ್ಕೊಳ್ಳುದಾದ್ರೆ ದುರುಪಯೋಗ ಪಡಿಸ್ಕೊಳ್ಳುದು, ಬದಲಾಯಿಸುವುದಾದ್ರೆ ಬದಲಾಯಿಸುವುದು. ಈ ಕೆಲ್ಸಕ್ಕೇನೆ ಅವ್ರನ್ನ ಟ್ರೈನ್ ಮಾಡಿರ್ತಾರೆ. ಮತ್ತೆ ಅವರು ಒಂಥರ ಹೆರುವ ಮಿಷಿನ್. ಕೇವಲ ಮಕ್ಕಳನ್ನು ಹೆತ್ತು 10-15 ಹೊತ್ತಾಕ್ತಾರೆ. ಅವರಿಗೆ ಓಟ್ ಬೇಕು, ಅದಕ್ಕೋಸ್ಕರ ಜನ ಬೇಕು, ಅದರಿಂದ ದೇಶದ ಅಧಿಕಾರ ಬೇಕು. ಆ ಅಧಿಕಾರ ಪಡ್ಕೊಂಡು ಈಗ ಯಾವ ದೇಶ ಸುಖವಾಗಿದೆ ಹೇಳಿ? ಅವರ ಹಿಡಿತದಲ್ಲಿರುವಂತದ್ದು. ಪಕ್ಕದ ಬಾಂಗ್ಲಾ ಏನಾಗ್ತಿದೆ, ಅಫ್ಘಾನಿಸ್ತಾನ ಏನಾಗ್ತಿದೆ, ಪಾಕಿಸ್ತಾನ ಏನಾಗ್ತಿದೆ, ಎಲ್ಲಿ ಆದ್ರೂ ಅವ್ರಿಗೆ ನೆಮ್ಮದಿ ಇದೆಯಾ? ಏನ್ ಮಾಡ್ತಾ ಇದ್ದೇವೆ ಅಂತ ಗೊತ್ತಿಲ್ಲದೆ ಸ್ವಯಂ ನಷ್ಟಾಹ ಜಗತ ಕ್ಷಯಕಾರಿಣಃ ಅಂತ ತಾವು ಹಾಳಾಗ್ತಾರೆ, ತಮ್ಮ ಸುತ್ತಲಿದೆ ಎಲ್ಲ ವಸ್ತುಗಳನ್ನು ನಾಶ ಮಾಡ್ತಾರೆ ಅಂತ. ಅಂದ್ರೆ ಈ ಸ್ಥಿತಿಯಲ್ಲಿ ಮನಸ್ಸು ಹಾಳಾಗುವುದನ್ನ, ಚಿಕ್ಕಂದಿನಲ್ಲಿ ಮಾಡುವ ಅವ್ಯವಸ್ಥೆಯನ್ನ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಆ ಹುಡುಗರ ಬಗ್ಗೆ ವ್ಯಾಸರು ಹೇಳ್ತಾರೆ. ಬಾಲಾಹ ನದೂಷಿತ ಧಿಯಃ, ಚಿಕ್ಕಂದಿನಲ್ಲಿ ಎಂದೂ ಕೂಡ ಅವುಗಳಿಗೆ ರಾಜಕೀಯದ, ಧಾರ್ಮಿಕದ
ಆ ಅಂದ್ರೆ ಅಸಹಿಷ್ಣುತೆಯನ್ನು ಹೇಳ್ಕೊಡ್ಬಾರ್ದು. ಎಲ್ಲರ ಜೊತೆಗೆ ಹೊಂದುವ, ಬಾಳುವ, ಎಲ್ಲರ ಜೊತೆಗೆ ಮೇಳೈಸಿಕೊಂಡು ಖುಷಿ ಪಡುವಂತಹ ಆ ವಿಷಯದಲ್ಲೇ ನಮ್ಮಲ್ಲಿ ನಿಜವಾಗಿಯೂ ಬಹಳ ಬೇಗ ನಂಬುವುದೂ ಇದೆ, ಬಹಳ ಬೇಗ ಎಲ್ಲರನ್ನು ನಮ್ಮವರು ಅಂತ ಒಪ್ಪಿಕೊಳ್ಳುವುದೂ ಇದೆ. ಕೆಲವು ನಮ್ಮತನದ ಸರಿಯಾದ ತಿಳುವಳಿಕೆ ಇಲ್ಲ ಅನ್ನುವ ದೋಷ ಬಿಟ್ರೆ ಯಾವತ್ತೂ ಇನ್ನೊಬ್ಬರನ್ನ ಮೆಟ್ಟಿ ನಿಲ್ಲುವಂತಹ ದುಷ್ಟ ಪ್ರವೃತ್ತಿಗೆ ನಮ್ಮ ಶಿಕ್ಷಣ ಯಾವತ್ತೂ ಕೂಡ ದಾರಿ ಮಾಡಿಕೊಟ್ಟಿಲ್ಲ. ಧಾರ್ಮಿಕತೆಯೂ ಯಾವತ್ತೂ ಅಂತಹ ಚಿಂತನೆಗಳನ್ನ ಕೊಟ್ಟಿಲ್ಲ. ಈ ಕಾರಣದಿಂದ ಅವನಿಗೆ ಅವರ ಮೇಲೆ ತುಂಬಾ ಅಭಿಮಾನ. ಹುಡುಗರ ಮನಸ್ಸು ಹಾಳಾಗಿಲ್ಲ. ಆದ್ರಿಂದಾಗಿ ನಾನು ಇವರಿಗೆ ಏನಾದ್ರೂ ದ್ವಂದ್ವಾರಾಮೇರಿತೈ ಹಿತೈಹಿ, ಈ ಇಬ್ಬಗೆಯ ನೀತಿಯ ಬಗ್ಗೆ ಅವರಿಗೆ ಇನ್ನೂ ಕೂಡ ಕಪಟ ಅನ್ನೋದು ಬಂದಿರಲಿಲ್ಲ. ಆದ್ರಿಂದಾಗಿ ಅದಕ್ಕೋಸ್ಕರ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರನ್ನ ಮಾತಾಡಿಸ್ತಾನೆ. ಪರ್ಯುಪಾಸತ ರಾಜೇಂದ್ರ ತನ್ಯಸ್ತ ಹೃದಯೇ ಕ್ಷಣಾಹ ತಾನಾಹ ಕರುಣೋ ಮೈತ್ರೋ ಮಹಾಭಾಗವತೋ ಸುರಃ. ಅಸುರ ಬಾಲಕರಿಗೆ ಕರುಣಾಳುವಾಗಿ ಹಿತೈಷಿಯಾಗಿ ಭಾಗವತನೆನಿಸಿದಂತಹ ಭಗವದ್ ಭಕ್ತನಾದ ಪ್ರಹ್ಲಾದ ಅನೇಕ ಉಪದೇಶಗಳನ್ನು ಕೊಟ್ಟ. ಅಂದ್ರೆ ಅವರಿಗೆ ರಾಗದ್ವೇಷದಿಂದ ದೂರ ಇದ್ರು, ಮನಸ್ಸು ಕೆಟ್ಟಿರ್ಲಿಲ್ಲ, ಪ್ರಹ್ಲಾದನ ಬಗ್ಗೆ ಅನನ್ಯವಾದ ಗೌರವ ಇತ್ತು. ಇದನ್ನ ಅವನು ಹಾಳು ಮಾಡಬಾರ್ದು. ಹಾಗಾದ್ರೆ ನಾನು ಇವ್ರು ಕೇಳಿದ್ದನ್ನ ಮಾಡಿ ಕೊಡ್ಬೇಕು ಅನ್ನುವ ದೃಷ್ಟಿಯಿಂದ ಅವರಿಗೆ ಪಾಠವನ್ನ ಮಾಡುತ್ತಿದ್ದ, ಚಿಂತನೆಯನ್ನು ಹೇಳುತ್ತಿದ್ದ. ಇದು ಗುರುಕುಲದ ನಿಜವಾದ ಲಕ್ಷಣ. ಅಂದ್ರೆ ಕೇವಲ ಪಾಠ ಕೇಳುವುದಷ್ಟೇ ಅಲ್ಲ, ಕೇಳಿದ್ದನ್ನ ಮತ್ತೆ ಪರಸ್ಪರ ಒಬ್ರಲ್ಲೊಬ್ರು ಒಪ್ಪಿಸಿಕೊಂಡು ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ. ಪಾದಂ ಸಬ್ರಹ್ಮಚಾರಿಭ್ಯ ಅಂತ ನಾವು ಕಲಿಯುವ ಒಂದು ಭಾಗ, ನಮ್ಮ ಜೊತೆಗಾರರಾಗಿ ಕಲಿಯುವವರಲ್ಲಿ ಹಂಚಿಕೊಂಡು ಮತ್ತಷ್ಟು ಅದರ ಪಕ್ವತೆಯನ್ನು ಪಡೆಯುವುದೇನಿದೆ ಅದು ನಿಜವಾಗಿ ಶಿಕ್ಷಣಕ್ಕೆ ಬೇಕಿರುವ ಅಥವಾ ಇವತ್ತು ಮರೀತಾ ಇರುವಂತಹ ಸಂಗತಿ. ಆ ಅಭ್ಯಾಸ ಇವತ್ತು ಶಾಲೆಗಳಲ್ಲಿ ಇರುವುದೇ ಇಲ್ಲ. ಎಲ್ಲಿಯಾದ್ರೂ ಅವನಿಗೆ ಗೊತ್ತಾಗ್ಬಾರ್ದು ಅಂತ ಮರೆಮಾಚಿ ತಾನೊಬ್ನೇ ಕಲ್ತು ತಾನೊಬ್ನೇ ಟೀಚರ್ ಹತ್ರ ತೋರಿಸಿದ್ ಗುಡ್ ಅಂತ ಅನ್ನಿಸ್ಕೊಳ್ಳುವಂತ ಸ್ವಾರ್ಥ ಬೆಳೆಯತ್ತೆ. ಬಿಟ್ರೆ ನಿಜವಾದ ಹಂತದಲ್ಲಿ ಹಂಚಿಕೊಂಡ್ರೆ ಅದರಲ್ಲಿ ಜ್ಞಾನದ ಸುಖ ಏನು ಅನ್ನುವುದರ ಬಗ್ಗೆ ಪ್ರಜ್ಞೆಯನ್ನೇ ನಾವು ಮಕ್ಕಳಿಗೆ ಹುಟ್ಟಿಸ್ತಿಲ್ಲ. ಅಂದ್ರೆ ಈ ಕಾರಣಕ್ಕಾಗಿ ಶಿಕ್ಷಣದಲ್ಲಿ ಅದು ಸೋಲು. ಹಂಚಿಕೊಳ್ಳುವ ಅಭ್ಯಾಸ ಯಾವಾಗ ಬರುತ್ತೆ ಅಂದ್ರೆ, ನನಗೆ ಇಷ್ಟವಾದ ಸಂಗತಿಯನ್ನು ಹಂಚಿಕೊಳ್ಳುವ ಅಭ್ಯಾಸ ಆದ್ರೆ ಉಳಿದಿದ್ದು ಎಲ್ಲವೂ ತಾನಾಗಿ ಹಂಚಿಕೊಳ್ಳುತ್ತೆ. ಇಷ್ಟವಾದದ್ದನ್ನೇ ಹಂಚಿಕೊಳ್ಳುವುದಿಲ್ಲ, ಅದು ನನ್ನದೇ ಸೊತ್ತು, ಅದು ಪ್ರೈವೇಸಿ ಅಥವಾ ನನಗೆ ಸಂಬಂಧಪಟ್ಟದ್ದು ಅಂತ ಯಾವಾಗ ಭಾವನೆ ಬರುತ್ತೆ, ಮುಂದೆ ಮನುಷ್ಯತ್ವದ ಜೊತೆಗೆ ಹೇಗೆ ಬಾಳಿಯಾನು, ಎಲ್ಲರ ಜೊತೆಗೆ ಹೇಗೆ ಬಾಳ್ಬೇಕು. ನೀವು ಶಾಲೆಯಲ್ಲಿ ಇರುವ ತನಕ ನೀನ್ ಬಾ ಅಂತ ಹೇಳುದು, ಆಮೇಲೆ ಎಲ್ಲರ ಜೊತೆಗೆ ಬಾ ಅಂದ್ರೆ ಹೆಂಗ್ ಬರುದು? ಮನಸ್ಸು ಕೇಳುದಿಲ್ಲ. ಅಲ್ಲಿ ತನಕ ಏನು 15 ವರ್ಷ 20 ವರ್ಷ ಮಣ್ಣು ಹೊತ್ತಾಕಿರ್ತೇವೆ, ಅದೇ ಗಿಡ ಗೊಬ್ಬರವಾಗಿ ಬೆಳೆಯತ್ತೆ ಹೊರತು ಬದಲಾಯಿಸಿ ನೀನು ಉಲ್ಟಾ ಬೆಳಿ ಅಂದ್ರೆ ಗಿಡ ಉಲ್ಟಾ ಬೆಳೆಯತ್ತಾ? ಅಲ್ಲಿ ತನಕ ನೇರ ಬೆಳೆದದ್ದನ್ನು ಬಳ್ಳಿ ಆಗು ಅಂದ್ರೆ ಆಗಲ್ಲ. ಅದಕ್ಕೆ ಏನು ಹೇಳಿಕೊಟ್ಟಿರ್ತೇವೋ ಅದು ಅಭ್ಯಾಸ ಆಗತ್ತೆ. ಈ ದೃಷ್ಟಿಯಿಂದ ಪ್ರಹ್ಲಾದನ ಮಾತುಗಳು ತುಂಬಾ ಮುಂದೆ ಅಪರೂಪದ್ದು. ಪ್ರಹ್ಲಾದ ಉವಾಚ ಅಲ್ಲಿಗೆ 5ನೆಯ ಅಧ್ಯಾಯ ಮುಕ್ತಾಯವಾಗುತ್ತೆ. 6ನೇ ಅಧ್ಯಾಯ ಹಂತಾರ್ಭಕಾಮೇ ಶೃಣುತ ವಚೋವಃ ಸರ್ವತಃ ಶಿವಂ ವಯಸ್ಯಾನ್ ಪಶ್ಯತಂ ತಾನ್ ಕ್ರೀಡಾನ್ ಧಾವಾ ಪ್ರಮಾದ್ಯತ. ಹುಡುಗರೇ, ನನ್ ಮಾತು ಕೇಳಿ. ಎರಡೂ ಕಡೆಗಳಲ್ಲಿ ಹಿತವಾಗುವಂತದ್ದನ್ನೇ ನಾವು ಅಭ್ಯಾಸ ಮಾಡಬೇಕು. ಕೇವಲ ಇಹಕ್ಕೆ ಹಿತವಾಗುವುದು ಅನ್ನುವುದು ಅಪಾಯಕಾರಿ. ಪರಕ್ಕೆ ಮಾತ್ರ ಹಿತ ಆಗುವುದು ಅಂತ ಒಂದು ಸಂಗತಿಯೇ ಇಲ್ಲ. ಅದು ಪರಕ್ಕೆ ಹಿತ ಆಗ್ಬೇಕು ಅಂದ್ರೆ ಇಹಕ್ಕೆ ಹಿತವಾದ್ರೇನೆ ಇದರ ಪ್ರತಿಫಲನವೇ ಪರದಲ್ಲಿ ಕಾಣುವುದು. ನಮ್ಮ ತಪ್ಪು ಕಲ್ಪನೆ ಏನಿದೆ ಅಂದ್ರೆ, ವೇದಾಂತ ಅಧ್ಯಯನ ಮಾಡಿದವನು ಇಲ್ಲಿ ಒದ್ದಾಡ್ತಾನೆ, ಇಲ್ಲಿ ಕಷ್ಟಪಡ್ತಾನೆ, ಇಲ್ಲಿ ಅವನಿಗೆ ಜೀವನದಲ್ಲಿ ಸುಖ ಇರಲ್ಲ, ಅದಕ್ಕೋಸ್ಕರನೇ ನಾವು ನಾಸ್ತಿಕತೆಯನ್ನು ಬೋಧಿಸುವುದು. ನಿಮಗೆ ಧರ್ಮದಿಂದ ಆಗುವ ಉಪಟಳವನ್ನ ಪರಿಹರಿಸ್ಲಿಕ್ಕೋಸ್ಕರನೇ ನಾವು ನಾಸ್ತಿಕತೆಯನ್ನು ನಿಮಗೆ ಬೋಧಿಸಿ ಧರ್ಮದ ಕಟ್ಟಳೆಯಿಂದ ಕಷ್ಟಪಡುತ್ತಿರುವ ನಿಮ್ಮನ್ನು ಎತ್ತಿ ಸುಖದ ತೊಟ್ಟಿಲಲ್ಲಿ ತೂಗಿ ಸಂತೋಷ ಪಡಿಸುವುದಕ್ಕಾಗಿ ನಾವಿದ್ದೇವೆ ಅಂತ ದೊಡ್ಡ ದೊಡ್ಡ ಅಡ್ಡಡ್ಡ ಭಾಷಣಗಳನ್ನು ಹೊಡಿತಾ ಇರ್ತಾರೆ. ನಮ್ಗೆಲ್ಲ ಹಬ್ಬಬ್ಬ ಏನು ಪ್ರೀತಿ ನಮ್ಮ ಮೇಲೆ. ಆಯ್ತಪ್ಪ, ನೀನ್ ಹೇಳಿದ್ದನ್ನ ನಂಬಿ ನಡ್ಕೊಂಡ್ರೆ ಏನಾಗುತ್ತೆ? ಪರಸ್ಪರ ದಾಂಧಲೆಯಾಗಿ ದೇಶ ದಿವಾಳಿ ಆಗುತ್ತೆ. ಯಾಕೆಂದ್ರೆ ಬಲಿಷ್ಠ ಯಾರೋ ಅವ್ನ್ ಬದುಕ್ತಾನೆ. ಇವತ್ ನೀನ್ ಬಲಿಷ್ಠ ಇದ್ದಿ, ನಿನ್ ಮಾತ್ ನಡೆಯುತ್ತೆ. ನಾಳೆ ಇನ್ನೊಬ್ಬ ಬಸ್ತಾನೆ, ಅವ್ನ್ ನಮ್ಮ ಮೇಲೆ ಅವಂದೇ ಹೊಸ ನಿಯಮ ಹಾಕ್ತಾನೆ. ಯಾರ ಮಾತ್ ಕೇಳಿ?
ಅದಕ್ಕೊಂದು ಆಧಾರ ಬೇಕಲ್ಲ. ನೀನೀಗ ಹೇಳುವ ನಿಯಮಗಳಿಗೆ ಈ ಹಿಂದಿನವರು ಪರಿಪಾಲಿಸಿಕೊಂಡು ಬಂದು ರಾಜ್ಯ ಸುಖವಾಗಿತ್ತು ಅನ್ನೋದಕ್ಕೆ ಏನಾದ್ರೂ ಒಂದು ಹಿಂದಿದ್ದು ಒಂದು ಟ್ರ್ಯಾಕ್ ರೆಕಾರ್ಡ್ ಬೇಕಲ್ಲ. ಚೆನ್ನಾಗಿ ಬದುಕಿದ್ದಾರೆ ಅನ್ನೋದಕ್ಕೊಂದು ಪೂರ್ವದ ಇತಿಹಾಸದ ಪುಟಗಳಲ್ಲಿ ದಾಖಲೆ ಬೇಕಲ್ವ ಏನಾದ್ರೂ. ಅದೇನೂ ಇಲ್ಲದೆ ನಾನು ಹೇಳಿದ್ ಕೇಳಿ ಅಂದ್ರೆ ನೀನ್ ಹೇಳಿದ್ ಯಾಕೆ ಕೇಳ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಅವನಂತ ಉತ್ತರ ಇಲ್ಲ. ನಾ ಹೇಳಿದ್ ಕೇಳ್ಬೇಕು ಅಷ್ಟೇ ಅಂತ ಅಂದ್ರೆ ಅದರ ಅರ್ಥ ಏನು? ನನ್ನ ಇಷ್ಟಕ್ಕೆ ತಕ್ಕಂತೆ ನಿಮ್ಮನ್ನು ಕುಣಿಸುವುದೇ ನನ್ನ ಉದ್ದೇಶ. ನಿಮ್ಮ ಒಳ್ಳೇದನ್ನ ಸುಮ್ನೆ ನಾನು ಹೆಸರು ಹೇಳ್ತಾ ಇದ್ದೇನೆ. ಏನು ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳು, ನೀವೇ ಈ ದೇಶದ ಮುಂದಿನ ದೊಡ್ಡ ಇತಿಹಾಸವನ್ನ ಬರೆಯುವವರು, ಇತಿಹಾಸ ಸೃಷ್ಟಿಸುವವರು ಅಂತೆಲ್ಲ ಹೊಗಳ್ತಾ ಇರ್ತಾರೆ. ಈ ಸರ್ಕಾರದ ಹಿಂದೆ ನಿಮ್ಮದೇ ಕೈವಾಡ, ನೀವೇ ಇದಕ್ಕೆ ನಿಜವಾದ ಶಿಲ್ಪಿಗಳು ಅಂತ ಮಾತ್ರ ಆಸ್ತಿ ಮಾಡ್ಕೊಳ್ಳೋದು ಅವ್ರು ಮಾತ್ರ. ಇವರಿಗೆ ಕೊನೆಗೆ ಚೋಟುದ್ದದ್ ಬಾಲ ತೋರಿಸಿ ಇದು ನಿಮ್ದೆ ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಅಂದ್ರೆ ಪ್ರಹ್ಲಾದನಿಗೆ ಬಹಳ ಸ್ಪಷ್ಟ ಇತ್ತು ತಾನೇನ್ ಹೇಳ್ತಾ ಇದ್ದೇನೆ ಅನ್ನೋದು. ಇಹ ಪರಗಳಿಗೆ ಎರಡಕ್ಕೂ ಹಿತವಾಗಿರುವಂತಹ ಸಂಗತಿಯನ್ನು ನಾನು ಹೇಳ್ತೇನೆ. ಕೇವಲ ಲೋಕದ ಕ್ರೀಡೆಗಳಿಂದ, ಇಲ್ಲಿ ಕ್ರೀಡೆ ಅಂದ್ರೆ ಹುಡುಗರಿಗೆ ಹೇಳಿದ್ದು, ಆದ್ರೆ ಅದು ಸಾರ್ವಕಾಲಿಕವಾಗಿ ಬದುಕುವೊಂದು ಆಟ ಅನ್ನುವ ರೀತಿಯಲ್ಲಿ ಕುರುಡುತನದಿಂದ ಆಯುಷ್ಯವನ್ನ ಕಳ್ಕೊಳ್ಳುವಂತಹ ದಡ್ಡತನಕ್ಕೆ ಈಡಾಗಬೇಡಿ. ಯಾಕೆಂದ್ರೆ ಆಯುಷ್ಯ ಸ್ಥಿರ ಅಲ್ಲ. ಪಶ್ಯತ ಮೃತಾನ್, ಎಷ್ಟು ಜನ ಸತ್ತಿರುವುದನ್ನ ನೀವು ಕಣ್ಣಾರೆ ಕಂಡಿದ್ದೀರಿ. ನಿಮ್ಗೆ ಹೇಳ್ತಾರಷ್ಟೇ, ವರಬಲ ಪಡ್ಕೊಂಡ್ರೆ ಯಾರು ಕೂಡ ವಧ್ಯರಾಗುವುದಿಲ್ಲ, ಆದ್ದರಿಂದ ನಾವು ಪರಬೊಮ್ಮನನ್ನೇ ಅಂದ್ರೆ ಚತುರ್ಮುಖನನ್ನೇ ಆಶ್ರಯಿಸಿ ನಾವು ಗೆದ್ದು ಬಿಟ್ಟಿದ್ದೇವೆ. ಸರಿ, ಯಾರಿಗದು ವರ? ಗೆದ್ದವನಿಗಾಯ್ತು. ಉಳಿದವರು ನಿಮ್ಮ ಶರೀರವನ್ನ ಸಿಂಹಾಸನವನ್ನಾಗಿಸಿಕೊಂಡು ಅದರ ಮೇಲೆ ಕೂತು ಅವರು ಮೆರೀತಾರೆ. ನೀವು ಅದರಲ್ಲಿ ಅಪ್ಪಚ್ಚಷ್ಟೇ. ಹೇಳ್ಕೊಳ್ಳಿಕ್ಕೆ ನಾನು ಸಿಂಹಾಸನ ಆಗಿದ್ದೇನೆ ಅಂತ ಹೇಳ್ಕೊಬೇಕು. ನೀವು ಸಿಂಹಾಸನ ಕೂಡ್ಕೊಳ್ಳಿಕ್ಕೆ ಎಲ್ಲಿ ಜಾಗ ಇಲ್ಲ, ಒಬ್ಬನೇ ಕೂಡ್ಲಿಕ್ಕೆ ಆಗುದು. ಸಿಂಹಾಸನ ಒಂದೇ ಇರುದು. ಎಲ್ರು ಅವ್ರವ್ರು ನಾವು ಸಿಂಹಾಸನ ಅಂದ್ರೆ ಯಾವ ಊರಿಗೆ ರಾಜ್ಯ? ಎಲ್ಲರೂ ಅವರವರ ಕಂಪೌಂಡ್ ಅನ್ನೋದನ್ನ ಜಗತ್ತು ಅಂತ ಇಟ್ಕೊಂಡು ಸೀಟ್ ಹಾಕೊಂಡು ಕೂತ್ರೆ ಜಗದ್ಗುರು ಅಂದುಕೊಳ್ಳುವ ಹಾಗೆ. ಅವನು ಆ ಜಗತ್ತಿಗೆ ಗುರು, ಇವನು ಈ ಜಗತ್ತಿಗೆ ಗುರು, ಇವನು ಈ ಜಗತ್ತಿಗೆ ಗುರು, ಇನ್ನೊಂದು ಜಗತ್ತಿಗೆ ಗುರು. ಜಗತ್ತು ಯಾವುದು? ಅವ್ರ ಕಾಂಪೌಂಡ್. ಕೊನೆಗೆ ಅವ್ರ ಗೆಂಡಿ ಮಾಡಿಗಳೇ ಕೇಳಲ್ಲ ಅವ್ರು ಹೇಳಿದ್ದು. ಅಂದ್ರೆ ಈ ಸ್ಥಿತಿಯಲ್ಲಿ ಆಯುಷ್ಯ ಹಾಳು ಮಾಡ್ಕೊಳ್ಬೇಡಿ. ನಿಮ್ಮ ಜೀವನದ ಸ್ಥಿತಿಗತಿಗಳಲ್ಲಿ ಸಾವು ನೋವು ಅನ್ನೋದು ಅನಿವಾರ್ಯ, ಅದಿದ್ದೇ ಇರುತ್ತೆ. ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ, ಆಗುವುದೂ ಇಲ್ಲ. ನಪುರಾ ವಿವಶಂಬಾಲ ಆತ್ಮನೋರ್ಥೇ ಪ್ರಿಯೈಷಿಣ ಗುರುತ್ತಮಪಿ ನ ಗ್ರಾಹ್ಯಂ ಯದನರ್ಥೇನ ಅರ್ಥಕಲ್ಪನಂ. ಹಿಂದಿನ ಕಾಲದಲ್ಲಿ ನಪುರಾ ವಿವಶಂಬಾಲಾಹ, ಆಟದಲ್ಲಿ ಆಸಕ್ತಿ ತೋರು ತಪ್ಪು ಅಂತ ಹೇಳಿಲ್ಲ ನೋಡಿ, ಅವನು ಮತ್ತೆ ಹೇಳ್ತಾನೆ. ಆಟದಲ್ಲಿ ತೊಡಗಿದ್ರು ಕೂಡ ಮೋಕ್ಷದ ಸಾಧನೆ ಬಿಡ್ಲಿಲ್ಲ. ಆಟ ಬಿಡಿ ಅಂದ್ರೆ ಏನರ್ಥ ಅಂದ್ರೆ ದೈಹಿಕ ರಕ್ಷಣೆಯನ್ನ ನಾವು ಮರ್ತ್ವಿ ಅಂತ ಅರ್ಥ. ಆಟ ಅನ್ನೋದು ಬೇಕೇ ಬೇಕು ಶರೀರಕ್ಕೆ, ಆದ್ರೆ ಜೀವನದಲ್ಲಿ ಆಟ ಇರ್ಬೇಕು ಹೊರತು ಜೀವನವೇ ಆಟ ಆಗ್ಬಾರ್ದು. ಎಲ್ಲದಕ್ಕೂ ಸೇಮ್ ಅದು. ಜೀವನವೇ ಊಟ ಆಗ್ಬಾರ್ದು, ತಿಂತಾ ಇರುದು. ಜೀವನದಲ್ಲಿ ಬದುಕ್ಲಿಕ್ಕೋಸ್ಕರ ಊಟ ಮಾಡ್ಬೇಕು. ಎಲ್ಲ ಅತಿ ಸರ್ವತ್ರ ವರ್ಜೇತ್, ಎಲ್ಲವೂ ಜಾಸ್ತಿ ಆದ್ರೆ ಅಪಾಯಕಾರಿನೇ. ಅದರಲ್ಲೂ ಆಟವೂ ಕೂಡ ಒಂದು ಮಿನಿಮಮ್ ಇಷ್ಟು ಬೇಕೇ ಬೇಕು. ಹಾಗಾಗಿ ಹಿಂದೆ ಇದ್ದವರೆಲ್ಲರೂ ತತ್ವಜ್ಞಾನಕ್ಕಾಗಿ ತುಂಬಾ ಅಪೇಕ್ಷೆ ಪಡ್ತಾ ಇದ್ರು, ತುಂಬಾ ಹಾತೊರಿತಾ ಇದ್ರು. ಅಂತಹ ಚಿಂತನೆಯನ್ನ ಮಾಡಬೇಕಾದಂತಹ ನಾವು ಅವರ ಪೀಳಿಗೆಯವರಾಗಿ ಈ ಗುರುಕ್ತಮಪಿ ನಗ್ರಾಹ್ಯಂ, ಒಂದು ವೇಳೆ ಅವರು ತಪ್ಪು ಹೇಳ್ತಾ ಇದ್ದಾರೆ ಅಂದ್ರೆ ತತ್ವದ ವಿಷಯದಲ್ಲಿ, ಗುರುಗಳು ಹೇಳಿದ್ರು ತಪ್ಪೆ. ಅದು ಮತ್ತೆ ಮುಂದೆ ಇನ್ನೊಂದ್ ಕಡೆ ಬಹಳ ಸುಂದರವಾದ ಮಾತು ಬರುತ್ತೆ. ಜನನೀನ ಸಾಸ್ಯಾತ್ ಗುರುರ್ನ ಸಸ್ಯಾತ್ ದೈವಂನ ಸಸ್ಯಾತ್. ಒಂದು ವೇಳೆ ಭಗವಂತನ ಚಿಂತನೆಗೆ ವಿರುದ್ಧವಾದ ಸಂಗತಿಯನ್ನ ಒಬ್ಬ ತಂದೆ ಹೇಳಿದ್ರೆ ಅಥವಾ ತಾಯಿ ಹೇಳಿದ್ರೆ ಅಥವಾ ಗುರು ಹೇಳಿದ್ರೆ ಅಥವಾ ಯಾವುದೋ ಒಂದು ಕಡಬಡ್ಡ ಭೂತ ಅದು ಹೇಳುತ್ತೆ, ನನ್ನನ್ನೇ ನೀನು ಆರಾಧನೆ ಮಾಡ್ಬೇಕು, ನಿಂಗೆ ಜಗತ್ತಲ್ಲಿ ಬೇರೆ ಏನು ಗತಿ ಇಲ್ಲ ಅಂದ್ರೆ, ದೇವರ ಬಗ್ಗೆ ಅದು ಅಲ್ಲಗಳಿಯತ್ತೆ ಅಂದ್ರೆ ಅದನ್ನು ಬಿಟ್ಟು ಬಿಡ್ಬೇಕು. ಅದು ಒಂದು ಭೂತ ಅಂದ್ರೆ ಒಂದು ಗಣ. ಎಲ್ಲದಕ್ಕೂ ಮಿಗಿಲಾಗಿರುವ ಪರಮಾತ್ಮನ ಎಚ್ಚರವನ್ನ ಕೊಟ್ಟ ಸತ್ಯವೇ ಸಾರ್ವಕಾಲಿಕ ಸತ್ಯ ಹೊರತು ನಮಗೆ ಅದನ್ನ ತಿರಸ್ಕರಿಸುವಂತಹ ಬುದ್ಧಿಯನ್ನ ಕೊಟ್ಟಿತು ಅಂತಂದ್ರೆ ಅದನ್ನು ನೀನು ಒಪ್ಕೊಳ್ಬೇಡ. ಗುರೂಕ್ತಮಪಿ ನ ಗ್ರಾಹ್ಯಂ, ಅಸತ್ಯವನ್ನ
ಅಸ್ವಾಭಾವಿಕವಾದದ್ದನ್ನ, ಇಲ್ಲಾಜಿಕಲ್ ಆದದ್ದನ್ನ, ಅಶಾಸ್ತ್ರ ವಿಹಿತವಾದದ್ದನ್ನ ಯಾರೇ ಬೋಧಿಸಿದ್ರು ಕೂಡ ಯದನರ್ಥೇನ ಅರ್ಥ ಕಲ್ಪನಂ, ಅನರ್ಥದಲ್ಲಿ ಅರ್ಥವನ್ನ ಕಲ್ಪಿಸುವ. ಅನರ್ಥ ಅಂತಂದ್ರೆ ಯಾವುದೋ ಒಂದು ತೊಂದರೆ ಆಗುದ್ರಲ್ಲಿ ಇದೇ ಸರಿಯಾದ ಮಾರ್ಗ, ಅನರ್ಥಕರವಾದ ತ್ರಿವರ್ಗವೇ ಪುರುಷಾರ್ಥ. ಈಗ ಧರ್ಮ ಯಾಕೆ ಮಾಡುದು? ಬಿಡುಗಡೆಗಾಗಿ. ಧರ್ಮವೇ ಧರ್ಮದ ಫಲ ಅಲ್ಲ. ಧರ್ಮದಲ್ಲಿ ಖುಷಿ ಪಡ್ಬೋದು, ಯಾಕಂದ್ರೆ ಆ ಮಾತನ್ನು ಧರ್ಮರಾಜ ಹೇಳ್ತಾನೆ, ನಾನ್ ಧರ್ಮ ಮಾಡುವುದು ಧರ್ಮ ಮಾಡಿದ್ದೇನೆ ಅಂತ ಬೋರ್ಡು ಸಿಗುತ್ತೆ ಅನ್ನುವ ಕಾರಣಕ್ಕಲ್ಲ. ಧರ್ಮ ಮಾಡುದು ನನಗೆ ಖುಷಿ. ಧರ್ಮ ಅನ್ನೋದು ಮಾಡಿದಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಅದರ ಪರಿಣಾಮ ಮತ್ತೆ ಅದು ಬಿಡುಗಡೆಯ ಕಡೆಗೆ ಹೋಗುತ್ತೆ. ಆದ್ರೆ ಧರ್ಮ ಮಾಡುವುದೇ ಸಮಸ್ತ ಸರ್ವ ಜೀವನದ ಸರ್ವಸ್ವ. ಯಾಕಂದ್ರೆ ಧರ್ಮದಿಂದ ಮತ್ತೆ ದುಡ್ಡು ಬರುತ್ತೆ, ದುಡ್ಡಿನಿಂದ ಆಸೆಗಳನ್ನು ತೀರಿಸ್ಕೊಳ್ಬಹುದು, ಅದಕ್ಕೋಸ್ಕರ ಮತ್ತೆ ಧರ್ಮ ಮಾಡುದು. ತ್ರಿವರ್ಗದಲ್ಲಿ ಚಕ್ರ ಅಲ್ಲೇ ಸುತ್ತಬಾರದು ಅಂತ ಅದರ ಅರ್ಥ. ಧರ್ಮ ಬೇಡ ಅಂತಲ್ಲ, ಅರ್ಥ ಬೇಡ ಅಂತಲ್ಲ, ಕಾಮ ಬೇಡ ಅಂತಲ್ಲ, ಅದೇ ಪರಮ ಪುರುಷಾರ್ಥ ಅಂತ ಕೈ ಚೆಲ್ಲಿ ಕೊಡುದಲ್ಲ. ಇವುಗಳ ಚಕ್ರದಿಂದ ಹೊರಗೆ ಬರುವುದಕ್ಕೆ ನಮಗೆ ಬೇಕಿರುವ ಆಸರೆಯನ್ನ ಗಟ್ಟಿಯಾಗಿ ಹಿಡಿಬೇಕು. ಇದು ನಾವು ತಿಳ್ಕೊಳ್ಬೇಕಾದದ್ದು. ನಮ್ಮ ಗುರುಗಳು ಹೀಗೆ ಹೇಳ್ಕೊಡ್ತಿಲ್ಲ. ಗುರುಗಳು ಅನರ್ಥದಲ್ಲಿ ಅರ್ಥ ಕಲ್ಪನೆಯನ್ನು ಮಾಡ್ತಿದ್ದಾರೆ. ಅನರ್ಥಗಳು ಧರ್ಮ ಅರ್ಥ ಕಾಮಗಳು. ಆ ಧರ್ಮಾರ್ಥ ಕಾಮ, ಧರ್ಮ ಅಂದ್ರೆ ಮತ್ತೇನು? ಶಾಸ್ತ್ರೀಯ ಧರ್ಮದ ಪರಿಕಲ್ಪನೆಯಲ್ಲಿ ಹೇಳಲಿಲ್ಲ. ಅವರು ಸಾಮಾಜಿಕವಾಗಿ ಅವರಿಗೆ ಏನೇನ್ ಧರ್ಮ ಅಂತ ಕಲ್ಪಿಸಿಕೊಂಡಿದ್ರು ಅದನ್ನ ಧರ್ಮ ಅಂತ ಹೇಳ್ತಿದ್ದಾರೆ ಇಲ್ಲಿ. ಆದ್ರಿಂದ ಅದು ಅನರ್ಥಕ್ಕೆ ಕಾರಣ. ಅವನು ಎಲ್ಲಿವರೆಗೆ ಹೇಳ್ತಾನೆ ಅಂದ್ರೆ, ನೀನು ನಮ್ಮ ಅಸುರ ಕುಲದಲ್ಲಿ ಹುಟ್ಟಿದ್ದು ಒಂದು ಚಂದನವನದಲ್ಲಿ ಕಂಟಕ ದ್ರುಮ ಹುಟ್ಟಿದ ಹಾಗೆ ಅಂತ. ಅಂದ್ರೆ ಅವರ ಧರ್ಮ ಏನು? ಪ್ರಹ್ಲಾದ ಹೇಳಿದ್ ಯಾವುದು ಅಲ್ಲ ಅಂತ ಅರ್ಥ. ಆದ್ರೆ ಅವರು ಅದನ್ನೇ ಧರ್ಮ ಅಂತ ನಂಬಿಕೊಂಡೇ ಇಲ್ಲಿ ತನಕ ಎಲ್ಲರನ್ನು ಕೂಡ ಬೇಸ್ತು ಬೀಳಿಸ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಹುಡುಗರೆ, ನೀವು ಹಾಗೆ ಬೇಸ್ತು ಬೀಳ್ಬೇಡಿ. ಅನರ್ಥೇ ಅರ್ಥ ಕಲ್ಪನಂ. ಅರ್ಥ ಅಲ್ಲದ ಜಾಗದಲ್ಲಿ ಇದೇ ಪುರುಷಾರ್ಥ ಅಂತ ನಿಮಗೆ ಕಲ್ಪಿಸಿ ಕೊಡ್ತಾ ಇದ್ದಾರೆ. ಯದುಕ್ತ್ಯಾನ ಪ್ರಬುದ್ಧೇತ ಸುಪ್ತ ಸ್ವಜ್ಞಾನ ನಿದ್ರಯ ನ ಶ್ರದ್ಧಾನ್ ಮನಸ್ತಸ್ಯ ಯಥಾಂದೋಷಂಧನಾಯಕ. ಅಜ್ಞಾನದ ನಿದ್ರೆಯಲ್ಲಿ ಇರುವವನು ಯಾರೆಷ್ಟು ಉಪದೇಶ ಮಾಡಿದ್ರೆ ಎಚ್ಚೆತ್ತುಕೊಳ್ಳಿಕ್ಕಾಗತ್ತಾ? ಅವನಿಗೆ ಅಜ್ಞಾನವೇ ಪರಮಜ್ಞಾನ ಅಂತ ಕೂತು ಬಿಟ್ಟಿರ್ತಾನೆ. ಅದು ಕೆಲವೊಂದ್ ಸರ್ತಿ ಅದೊಂಥರ ಮನಸ್ಥಿತಿ. ಹದ ತಪ್ಪಿದಾಗ ಯಾರೋ ನನ್ನ ಜೊತೆಗೆ ಯಾವಾಗ್ಲೂ ಇದ್ದಾರೆ ಅಂತ ಅವನ ಹತ್ರ ಮಾತಾಡ್ತಿರ್ತಾರೆ. ನೀವು ಅಲ್ಲಿ ಯಾರು ಇಲ್ಲ ಅಂದ್ಬಿಟ್ರೆ ನಿಮ್ಮನ್ನೇ ನಾಲ್ಕು ಬಡ್ದು ಬಿಡ್ತಾನೆ. ನನಗೆ ಕಾಣಿಸ್ತಾ ಇದೆ, ನಾನ್ ಮಾತಾಡ್ತಾ ಇದ್ದೆ, ನೀನೇನ್ ಹೇಳುದು ಅಂತ. ಅವರ ಯಾರೋ ಒಬ್ಬ ಆತ್ಮೀಯ ಅವರ ಕಣ್ಣೆದುರುಗಡೆನೆ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾನೆ. ಆದ್ರೆ ಅವನಿಗೆ ಅದನ್ನು ಒಪ್ಕೊಳ್ಳಿಕ್ ತಯಾರಿರಲ್ಲ. ಒಂಥರ ಮಾನಸಿಕ ಸ್ಥಿತಿ ತಪ್ಪಿ ಹೋಗಿರುತ್ತೆ. ಅಂದ್ರೆ ಅವರ ಪೂರ್ವದ ನೆನಪುಗಳೇ ಜೊತೆಗಿರುವುದು, ಹೋಗುದು, ಬರುದು ಎಲ್ಲ ನೆನಪಿರುತ್ತೆ. ಆದ್ರಿಂದ ಅವರನ್ನ ಇನ್ನೂ ನನ್ನ ಜೊತೆಗಿದ್ದಾನೆ, ನನ್ನ ಹತ್ತಿರದಲ್ಲೇ ಆತನ ಅಸ್ತಿತ್ವ ಇದೆ ಅಂತ ಭಾವಿಸಿಯೇ ಬದುಕ್ತಾ ಇರ್ತಾನೆ. ಪ್ರತಿ ದಿವಸ ತಿನ್ನುವಾಗ 2 ತಟ್ಟೆಯಲ್ಲಿ ಇಡುದು, ಪ್ರತಿ ದಿವಸ ಸ್ನಾನಕ್ಕೆ ಬಿಸಿನೀರು ಅವನಿಗೊಂದು ಪ್ರತ್ಯೇಕ ಇಡುದು. ಇದೆಲ್ಲ ನಡೆಯುತ್ತೆ ಇವತ್ತಿಗೂ. ಅಂತ ಮಾನಸಿಕ ಸ್ಥಿತಿಯಿಂದ ಸಮತೋಲನವನ್ನು ಕಳ್ಕೊಂಡಂತಹ ಮಂದಿಗೆ ಹಾಗಾಗುತ್ತೆ. ನೀವು ಹಾಗಾಗ್ಬೇಡಿ. ಅಂಥ ವ್ಯಕ್ತಿಯ ಮಾತನ್ನ ನಂಬ್ಲಿಕ್ಕೆ ಆಗಲ್ಲ. ಅವನು ಹೇಳ್ತಾನೆ ಎಲ್ಲ ಈಗ ನಾನು ಹೇಳ್ತಾ ಇರೋದು ಒಂದು ತೀರಾ ಅದು ನಂಬ್ಲಿಕ್ಕೆ ಅರ್ಹವಾದ ಮೂಲದಿಂದ ಬಂದಾಗ ಬೇರೆ ತರ. ಅವನೀಗ ಯಾವುದೋ ಒಂದು ಸನ್ನಿಧಾನವನ್ನ ಅನುಭವಿಸ್ತಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಯಾರೋ ಗುರುಗಳು ಅಥವಾ ಇನ್ನೇನೋ ಒಂದಿರುತ್ತೆ. ಅಂತ ಪ್ರಸಂಗದಲ್ಲಿ ಅದಕ್ಕೆ ಕಾರಣ ಇದ್ದಾಗ ಬೇರೆ. ಇದು ಹಾಗಲ್ಲ. ಒಂದು ಮಾನಸಿಕ ಸ್ಥಿತಿಯನ್ನೇ ಮಿತಿಯನ್ನೇ ಮೀರಿದವನು ಅವನು ಇಂತಹ ಮಾತುಗಳನ್ನು ಹೇಳಿದ್ರೆ ಯಾವತ್ತೂ ಕೂಡ ನಂಬ್ಲಿಕ್ಕಾಗಲ್ಲ. ಅವನ ಮಾತನ್ನಾಗ್ಲಿ ಅವನ ಮತವನ್ನಾಗ್ಲಿ ನಂಬ್ಲಿಕ್ ಸಾಧ್ಯ ಇಲ್ಲ. ನಂಬಿದ್ರೆ ಯಥಾಂದೋ ಹ್ಯಂಧನಾಯಕ, ಕುರುಡರ ಬೆನ್ನಟ್ಟಿಕೊಂಡು ಬಂದ ಕುರುಡರ ದಂಡಿನಂತೆ ಎಲ್ಲವೂ ದಂಡ. ಹೊಂಡದಲ್ಲಿ ಬಿದ್ದು ಗಂಡಾಂತರಕ್ಕೆ ಈಡಾಗುವುದೇ ನಮ್ಮ ಗಂಡಸ್ತನ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತದ್ದಾಗತ್ತೆ. ಆದ್ರಿಂದ ಆ ಕುರುಡನಂತ ಆಗಬೇಡಿ. ಕಶತ್ರು ಕೌದಾಸೀನಃ ಕಿಂ ಮಿತ್ರಂ ಚೇಹ ಆತ್ಮನ ಭವತ್ವಪಿ ನೈ ಕಿಂ ಸಾತ್ ದೈವಂ ಸಂಪದ್ವಿಪತ್ಪದಂ. ಯಾರು ಶತ್ರು ಯಾರು ಮಿತ್ರ ಇತ್ಯಾದಿ ವಿವೇಕ ನಮಗೆ ಈ ನೀತಿ ಶಾಸ್ತ್ರದಿಂದ ಗೊತ್ತಾಗುತ್ತೆ. ಆದ್ರೆ ಲೋಕದಲ್ಲಿ ಹೇಳುವ ಹಾಗೆ ಮಿತ್ರ ಶತ್ರು ಅಂತ ಅನ್ನೋದು ಅದು ಸತ್ಯನಾ ಅಂತ ನೀವು
ಗುರುಗಳು ಹೇಳಿದ್ದನ್ನು ವಾಪಸ್ ಕೇಳಿದ್ರೆ, ಈಗ ಒಬ್ಬ ವ್ಯಕ್ತಿಯನ್ನ ಮಿತ್ರ ಅಂತ ನಾವು ಅನ್ಕೊಂಡಿರ್ತೇವೆ. ಪ್ರಸಂಗವಶಾತ್ ಯಾವುದೋ ಶತ್ರುವಿನ ಜೊತೆಗೆ ಸೇರಿ ಅವನು ನಮ್ಗೆ ಶತ್ರು ಆಗ್ತಾನೆ. ನಾವು ನನ್ನ ಮಿತ್ರ ಅಂತ ಅನ್ಕೊಂಡಿದ್ದೆವು, ಈಗ ಶತ್ರು ಹೇಗಾಗ್ತಾನೆ ಅಂತ ನೀವು ಅವನ ಹತ್ರ ಜಗಳ ಆಡ್ಲಿಕ್ಕಾಗತ್ತಾ? ಈಗ ಶತ್ರುತ್ವ ಬಂತು. ನೀವು ಶಾಶ್ವತವಾಗಿ ಯಾರನ್ನು ಮಿತ್ರ ಯಾರನ್ನು ಶತ್ರು ಅಂತ ಲೋಕದಲ್ಲಿರುವ ವ್ಯಕ್ತಿಯನ್ನ ನಿರ್ಧಾರ ಮಾಡ್ಲಿಕ್ಕೆ ಬರುವುದಿಲ್ಲ. ಕೆಲವೊಮ್ಮೆ ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ. ಹಾಗೇನೆ ಜಗತ್ತಿನಲ್ಲಿ ರಾಜಕೀಯ ನಡೆಯುವುದು. ನೀವು ಯಾರನ್ನು ನಂಬಿರ್ತಾರೋ ಅವರೇ ನಿಮ್ಮನ್ನ ಎತ್ತಿ ಹೊತ್ತಾಕ್ತಾರೆ. ಅವ್ರು ನಿಮ್ಮನ್ನ ಎತ್ತಿಕೊಂಡಿರ್ತಾರೆ. ಏನ್ ಅನ್ಸುತ್ತೆ? ಓ, ನನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಎತ್ಕೊಂಡು ಹೋಗ್ತಿರೋದ್ರ ಹೊತ್ತಾಕ್ಲಿಕ್ಕೆ ಕಾಯ್ತಾ ಇರುದು. ಗೊತ್ತಾಗಲ್ಲ ಅಷ್ಟೇ ಅದು ಪರಿಸ್ಥಿತಿ ಏನು ಅಂತ. ನಮ್ಗೇನ್ ಅನ್ಸುತ್ತೆ? ಭಾರಿ ನಮ್ಮನ್ ಮೇಲಿಡ್ತಾರೆ, ಏನ್ ಪ್ರೀತಿ, ಏನ್ ಆದರ, ಏನ್ ಗೌರವ, ಆಹಾಹಾ ಅಂತ ಖುಷಿ ಪಡ್ತಾ ಇರುವಷ್ಟೊತ್ತಿಗೆ ಗೊತ್ತಾಗತ್ತೆ ಹೊತ್ತಾಕಿದ್ದು ಮಡಿಕೆಯನ್ನ ಎತ್ತಿ ಹಾಕಿದಷ್ಟು ಪುಡಿ ಚೂರು ದೂರ ದೂರದ ತನಕ ಚೆಲ್ಲಾಪಿಲ್ಲಿ ಆಗತ್ತೆ. ಹಾಗೆ ಗುರುಗಳು ಹೇಳುವ ಶತ್ರು ಮಿತ್ರ ಇದೆಲ್ಲ ರಾಜಕೀಯದ ಲೆಕ್ಕಾಚಾರ, ತಾತ್ಕಾಲಿಕವಾದ ಸತ್ಯವೇ ಹೊರತು ಶಾಶ್ವತವಾಗಿ ಯಾರೂ ಕೂಡ ಇಲ್ಲಿರುವವರು ಶತ್ರುಗಳೋ ಮಿತ್ರರೋ ಆಗಿ ಒಂದೇ ತರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರವರ ಕಾಲಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ, ಒತ್ತಡಗಳಿಗೆ ಬಗ್ಗಿ ಏನೋ ಒಂದು ಕಾರಣಕ್ಕೆ ಅವರ ಗುಣಧರ್ಮಗಳನ್ನ ಅವರು ಬದಲಾಯಿಸ್ಕೊಳ್ಬೇಕಾಗತ್ತೆ. ಮತ್ತೆ ಅವರೂ ಅದರಲ್ಲಿ ಕರ್ಮಾನುಸಾರ ಅದರ ವಶವಾಗಿರ್ತಾರೆ. ಅವ್ರಿಗೆ ಇಷ್ಟು ಕಾಲದವರೆಗೆ ಮೈತ್ರಿ ಇರುತ್ತೆ, ಆಮೇಲೆ ಶತ್ರು ಅಂತ ಅವ್ರ ಯೋಗ ಇರುತ್ತೆ. ಏನ್ ಮಾಡ್ಲಿಕ್ಕಾಗತ್ತೆ? ಪರಿಸ್ಥಿತಿ ಹಾಗೆ ಬರುತ್ತೆ. ಅವನ ಕಣ್ಣ ಮುಂದನೆ ಅವನ ಅತ್ಯಂತ ಆತ್ಮೀಯರ ವಿರುದ್ಧ ಇವನು ಅನ್ಯಾಯದ ಕಾರ್ಯವನ್ನು ಮಾಡಿದಾಗ ಅವನಿಗೆ ಇನ್ನು ಇಲ್ಲಿ ತನಕ ಜೀವಕ್ಕೆ ಜೀವ ಕೊಟ್ಟಿದ್ದ ನಾನು ಇನ್ನು ಜೀವ ತೆಗೆಯೋ ತನಕ ಬಿಡಲ್ಲ ಅಂತ ಹಠಕ್ಕೆ ಬೀಳ್ತಾನೆ. ನಾವು ಯಾರನ್ನ ಪರಮ ಜೀವನದ ಕೊನೆಯ ತನಕ ನಮಗೆ ಮಿತ್ರ ಅಂತ ಅನ್ಕೊಂಡಿರ್ತೇವೋ ಅವನು ಶತ್ರುವಾಗಿ ಉಳಿದು ಬಿಡ್ತಾನೆ. ಹಾಗಾಗಿ ನೀತಿಶಾಸ್ತ್ರದಿಂದ ನಾವು ಎಚ್ಚರದಲ್ಲಿರಬೇಕು ಅನ್ನೋದು ಹೇಳುತ್ತೆ ಹೊರತು ಅದು ಶಾಶ್ವತವಾದ ಮಿತ್ರನನ್ನು, ಶಾಶ್ವತವಾದ ಶತ್ರುವನ್ನು, ಶಾಶ್ವತ ಸ್ಥಿತಿಯಲ್ಲಿ ಒಬ್ಬ ಉದಾಸೀನನನ್ನ ಹೇಳಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೈವಂ ಸಂಪದ್ ವಿಪತ್ಪದಂ, ದೇವರ ಸಂಕಲ್ಪದಂತೆ ನಮಗೆ ಆಪತ್ತುಗಳು ವಿಪತ್ತುಗಳು ಬರ್ತಾವೆ ಹೊರತು ಯಾವುದೋ ವ್ಯಕ್ತಿಯಿಂದ ಆಪತ್ತು ಬರುವುದಲ್ಲ, ಯಾವುದೋ ವ್ಯಕ್ತಿಯಿಂದ ವಿಪತ್ತು ಬರುವುದೂ ಅಲ್ಲ. ಆದ್ರೆ ಅವನಲ್ಲಿ ನಿಂತು ಭಗವಂತ ಕೊಟ್ಟ ಅನ್ನೋದಕ್ಕೋಸ್ಕರ ನಾವು ಕೃತಜ್ಞರಾಗಿರ್ತೇವೆ. ಅವನಿಂದಾಗಿ ತಪ್ಪಾಯ್ತು ಅಂತಂದ್ರೆ ಅವನದನ್ನ ನಾನ್ ಮಾಡಿದ್ದು ಅಂತ ಅನ್ನುವ ಅಹಂಕಾರನ ಮಾಡಿದ್ದಾನೆ ಅನ್ನೋದಕ್ಕೆ ಶಿಕ್ಷೆ ಕೊಡ್ಬೇಕೆ ಹೊರತು ಅದನ್ನ ನಾಳೆಗೆ ನೆನ್ಪಿಟ್ಕೊಂಡು ಇನ್ನೊಂದು ರೀತಿಯಲ್ಲಿ ಆತನನ್ನ ದಂಡಿಸ್ತೇನೆ, ಬಂಧಿಸ್ತೇನೆ ಅಥವಾ ಇನ್ನೊಂದು ರೀತಿಯಲ್ಲಿ ಅವನನ್ನ ನಿಗ್ರಹಿಸ್ತೇನೆ ಅಂತ ನಾವು ಸ್ವಾರ್ಥ, ದ್ವೇಷ, ಅಸೂಯೆ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ಅವನನ್ನ ವಿರೋಧಿಸ್ಲಿಕ್ಕೆ ಶುರು ಮಾಡಿದ್ರೆ ನಮಗೆ ನಾವೇ ಶತ್ರುಗಳಾಗ್ತೇವೆ. ಒಬ್ಬ ಶಿಕ್ಷೆ ಕೊಡುವವನಾದಾಗ ದ್ರಾಗದ್ವೇಷ ರಹಿತನಾಗಿ ಶಿಕ್ಷೆ ಕೊಡಬೇಕು. ಅವನ ತಪ್ಪಿಗೆ ಶಿಕ್ಷೆ ಕೊಡುದು ಹೊರತು ವ್ಯಕ್ತಿಗೆ ಶಿಕ್ಷೆ ಕೊಡುದಲ್ಲ. ಅವನನ್ನು ಮತ್ತೆ ಸರಿಯಾದ ಅಂದ್ರೆ ಮೊದಲಿನಂತೆ ಒಪ್ಪಿಕೊಳ್ಳುವಷ್ಟು ಹಾರ್ದವಾದ ತೆರೆದ ಮನಸ್ಸು ಇರಬೇಕು. ಆಗ ಅದು ಕರೆಕ್ಟ್ ಆಗುತ್ತೆ, ಅದು ಶಿಕ್ಷೆ ಅಂತಾನೆ ಅನ್ಸುತ್ತೆ. ಇಲ್ಲ ಅಂದ್ರೆ ಕೇವಲ ತನ್ನ ಸ್ವಾರ್ಥವನ್ನ ಸಾಧಿಸ್ಲಿಕ್ಕೆ ಅದನ್ನೊಂದು ಟೂಲ್, ಅದನ್ನೊಂದು ದಾರಿಯನ್ನಾಗಿ ಬಳಸಿಕೊಂಡದ್ದು ಅಂತ ಗೊತ್ತಾಗುತ್ತೆ. ಯೋನ ಹಿಂಸ್ಯಾತ್ ಧರ್ಮ ಕಾಮ ಆತ್ಮಾನಂ ಸ್ವಜನೇ ವಶ ಪುನಃ ಶ್ರೀಲೋಕಯೋ ಹೇತು ಮುಕ್ತಾನ್ ಜ್ಯೋತಿ ದುರ್ಲಭ. ಹೆಂಡತಿ, ಮಕ್ಕಳು ಇವರೆಲ್ಲ ನಮ್ಮವರು ಅಂತನ್ನುವ ಪ್ರವೃತ್ತ ಧರ್ಮಗಳು ನಮ್ಮ ಜೀವನದಲ್ಲಿ ಅನಿವಾರ್ಯ. ಅವರಿಗೋಸ್ಕರ ಏನೋ ಒಂದು ಮಾಡ್ಬೇಕಾಗತ್ತೆ. ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ, ಹೆಂಡತಿಗೋಸ್ಕರ, ತಂದೆಗೋಸ್ಕರ, ತಾಯಿಗೋಸ್ಕರ, ಬಂಧುವಿಗೋಸ್ಕರ, ಏನೇನೋ ಕಾರಣಗಳಿಗೆ ಹೊಟ್ಟೆಪಾಡಿಗಾಗಿ ಪ್ರವೃತ್ತ ಕರ್ಮದಲ್ಲಿ ತೊಡಗಬೇಕಾಗತ್ತೆ. ಅದು ಕಾಮ್ಯ ಕರ್ಮ, ಅವರ ಶ್ರೇಯಸ್ಸನ್ನ ಬಯಸಿ ಮಾಡುವಂತದ್ದು ಸದ್ಯದ ದೃಷ್ಟಿಯಿಂದ. ಆಗ ಅದು ಏನಾಗುತ್ತೆ? ಐಹಿಕವಾದ ಸುಖಕ್ಕೆ ಕಾರಣವಾಗುತ್ತೆ ಆ ಪ್ರವೃತ್ತಿಗಳು, ಆ ಶ್ರಮಗಳು. ಆದ್ರೆ ಪಾರತ್ರಿಕಕ್ಕೆ ಹೋಗ್ಬೇಕಾದ್ರೆ, ಅಂತ ಸಂಪಾದನೆಯನ್ನ ಅಪೇಕ್ಷೆ ಪಡುವುದಾದ್ರೆ ಅವನು ಈ ದಾರಿಯಲ್ಲಿ ಹೋದ್ರೆ ಆ ಕಡೆ ಬಾಗಿಲು ಹಾಕಿ ಬಿಡ್ತಾರೆ. ನೀನ್ 2 ದೋಣಿಯಲ್ಲಿ ಕಾಲಿಟ್ಕೊಂಡು ಬರ್ಲಿಕ್ಕೆ ಆಗಲ್ಲ. ಅದನ್ನ ಮಾಡಬಾರ್ದು ಹೇಳಿದ್ದಲ್ಲ, ಅದರ ಹಿಂದೆಯೂ ಭಗವತ್ ಪ್ರಜ್ಞೆಯೇ ಇದ್ರೆ ಅದೂ ಕೂಡ ಜೀವನದ ಪ್ರತಿಯೊಂದು ಹೊಣೆಗಾರಿಕೆಯನ್ನು ಕೂಡ ಯಥಾವತ್ತಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ನಡೆಸ್ತಾ ಅದೂ ಕೂಡ ಭಗವಂತನ ಪೂಜೆ ಎನ್ನುವ ಪ್ರಜ್ಞೆ ಇದ್ರೆ, ಕಿನ್ನು ಕರೋತಿ ಗೃಹಂ ಕಿನ್ನು ಕರೋತ್ಯವದ್ಯಂ, ಗೃಹಸ್ಥಾಶ್ರಮ ಏನ್ ತಪ್ಪು ಮಾಡಿದೆ? ಅದಕ್ಕೂ ಕೂಡ ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ತಾಕತ್ತಿದೆ. ಇಲ್ಲ ಅಂದ್ರೆ ಅರುಂಧತಿ ವಸಿಷ್ಠರು ಯಾಕೆ ಜೊತೆಯಾಗಿದ್ದಾರೆ?
ಅದಿತಿ ಕಶ್ಯಪರು ಯಾಕೆ ಜೊತೆಯಾಗಿದ್ದಾರೆ? ಅತ್ರಿ ಅನಸೂಯರು ಯಾಕೆ ಜೊತೆಯಾಗಿದ್ದಾರೆ? ಅವರನ್ನೆಲ್ಲ ಈ ಸಿನಿಮಾದಲ್ಲಿ ಧಾರಾವಾಹಿಯಲ್ಲಿ ತೋರಿಸುವಾಗ ಅವರಿಗೊಂದು ಕಾವಿ ಶಾಟಿ ಹುಟ್ಟಿಸಿ ಸನ್ಯಾಸಿಗಳ ತರ ತೋರಿಸ್ಬಿಡ್ತಾರೆ. ವಸ್ತುತ ಅವರು ಸನ್ಯಾಸಿಗಳಲ್ಲ, ಅವರು ಪರಮ ಗೃಹಸ್ಥ ಧಾರ್ಮಿಕರು. ಅವರಿಗೂ ಮೋಕ್ಷ ಇದೆ. ನಮ್ಮಲ್ಲಿ ಏನು ತಪ್ಪು ಕಲ್ಪನೆ ಅಂದ್ರೆ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ ಅಂತ ಒಂದು ಗೊತ್ತಿಲ್ಲ, ಅದೊಂದು ಹಾಗೆ ಪರಂಪರೆ ಬಂದು ಹೋಗಿದೆ. ಅವರೆಲ್ಲ ಹೌದು, ಸನ್ಯಾಸದ ಧರ್ಮ ಶ್ರೇಷ್ಠ, ಅದು ಆಚರಣೆಗೆ ತುಂಬಾ ಕಷ್ಟ, ಅವರಿಗೆ ಅದೇ ಇಷ್ಟ, ಆದ್ರಿಂದಾಗಿ ಅದು ಸ್ಪಷ್ಟ ಅವರಿಗೆ ದಾರಿ. ಆದ್ರೆ ಅವರು ಬಿಟ್ರೆ ಬೇರೆಯವರಿಗೆ ಅದೇ ಧರ್ಮ ಆಗುದಿಲ್ಲ. ಗೃಹಸ್ಥನಾದವನಿಗೆ ಧರ್ಮ ಏನಿದೆಯೋ ಅದು ಸನ್ಯಾಸಿಗೆ ಹೇಳಲಿಕ್ಕಿಲ್ಲ. ಸನ್ಯಾಸಿ ಆದವನಿಗೆ ಏನ್ ಧರ್ಮ ಇದೆಯೋ ಅದು ಗೃಹಸ್ಥನಿಗಲ್ಲ. ಗೃಹಸ್ಥ ಸನ್ಯಾಸಿಯನ್ನು ನೋಡ್ಕೊಳ್ಬೇಕು, ಗೃಹಸ್ಥ ಬ್ರಹ್ಮಚಾರ್ಯನ್ ಕಾಪಾಡಬೇಕು, ಗೃಹಸ್ಥ ವಾನಪ್ರಸ್ಥಾಶ್ರಮಿಗೆ ಆಶ್ರಯ ಕೊಡಬೇಕು. ಆದ್ರೆ ಸನ್ಯಾಸಿಗೆ ಆ ಒತ್ತಡ ಇಲ್ಲ, ಅವನ ಆತ್ಮ ಸಾಧನೆ ಮಾಡ್ಕೊಳ್ಳುವಂತ ಹೆಚ್ಚು ಗಮನ ಕೊಟ್ರೆ ಸಾಕು. ಹೀಗೆ ಅಕಸ್ಮಾತ್ ಈ ಪ್ರವೃತ್ತ ಕರ್ಮವನ್ನೇ ಜೀವನದ ದೊಡ್ಡ ಸಾಧನೆ ಅಂತ ಭಾವಿಸಿದ್ರೆ ಅವನು ಅನರ್ಥವನ್ನೇ ಬೇಕು ಅಂತ ಮೈ ಮೇಲೆ ಸ್ವಜನೇ ಅವಶಃ, ತನ್ನವರಲ್ಲಿ ಬಹಳ ಮಾಡಿದ ಪ್ರೀತಿ ಅವಶನಾಗಿ ತನಗೇ ತಾನೇ ವಶಕ್ಕಿಲ್ಲದಂತವನಾಗಿ ಮತ್ತೆ ಮತ್ತೆ ಈ ಭೂಮಿಯ ಚಕ್ರದಲ್ಲಿ, ಸಂಸಾರದ ಚಕ್ರದಲ್ಲಿ ಬೀಳುವುದಕ್ಕೆ ಕಾರಣನಾಗ್ತಾನೆ. ಅದರಿಂದಾಗಿ ನಿಷ್ಕಾಮವಾದ ಕರ್ಮವನ್ನ ಮಾಡಿ, ನಿಷ್ಕಾಮ ಕರ್ಮದಿಂದ ಹುಟ್ಟಿದ ಪುಣ್ಯದಿಂದ ಕರ್ಮ ಬಿಡುದಲ್ಲ, ಕರ್ಮದಲ್ಲಿ ಕಾಮ ಬಿಡುದು, ಕರ್ಮ ಬಿಡುದಲ್ಲ ಕರ್ಮದ ಫಲವನ್ನ ಬಿಡುದು. ಈಗ ಕೃಷ್ಣ ಹೇಳಿದ್ದೇನು? ಎಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ ಅಂತ ಕೇಳಿದಾಗ ನಿಶ್ರೇಯ ಸಕರಾ ವಿಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ. ಎಲ್ಲ ಹೇಳಿ ಯುದ್ಧ ಮಾಡು ಅಂತ ಹೇಳಿದ್ನ? ಸನ್ಯಾಸವೇ ಪ್ರಧಾನವಾಗಿದ್ರೆ ಸನ್ಯಾಸ ಸನ್ಯಾಸಿಕ್ ಪ್ರಧಾನ, ಕ್ಷತ್ರಿಯನಿಗೆ ಕ್ಷಾತ್ರ ಪ್ರಧಾನ, ವ್ಯಾಪಾರಿಗೆ ವ್ಯಾಪಾರವೇ ಪ್ರಧಾನ, ಸೇವಕನಿಗೆ ಸೇವಾಭಾವನೆ ಪ್ರಧಾನ. ಅವರವರ ಧರ್ಮವನ್ನು ಆಚರಿಸುವುದೇ ಪ್ರಧಾನ ಅನ್ನುವುದು ನಮಗೆ ಕೃಷ್ಣ ಹೇಳಿದ ಮಾತು. ಆದ್ರಿಂದಾಗಿ ಪ್ರಹ್ಲಾದನು ಅದೇ ಮಾತು ಹೇಳ್ತಾನೆ. ಯಾವ ದಾರಿಯಲ್ಲಿ ಸಾಗಿದ್ರೆ ಧರ್ಮ ಅರ್ಥ ಕಾಮಗಳಿಗಿಂತ ಮಿಗಿಲಾದ ಮತ್ತೊಂದು ಅರ್ಥದ ಕಡೆಗೆ ಅಥವಾ ಪುರುಷಾರ್ಥದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೋ ಅದು ನಮಗೆ ಅತ್ಯಂತ ಪ್ರಧಾನವಾದದ್ದು. ನೀವೆಲ್ಲ ಮೋಕ್ಷ ಸಾಧನೆಗೆ ಅಪೇಕ್ಷೆ ಪಡುವವರಾದ್ರೆ ಪಾರತ್ರಿಕ ಸುಖದ ಕಡೆಗೆ ತಲೆ ಕೊಡಬೇಕು, ಪಾರತ್ರಿಕ ಪುಣ್ಯದ ಕಡೆಗೆ ಗಮನ ಕೊಡಬೇಕು. ಐಹಿಕ ಪುಣ್ಯ, ಐಹಿಕ ಸುಖದ ಅದು ಬರುತ್ತೆ, ಅದು ಬೈ ಪ್ರಾಡಕ್ಟ್, ಅದು ಬೇಡ ಅಂದ್ರೂ ಬರುತ್ತೆ. ಆದ್ರೆ ಅದಕ್ಕೆ ಬಲಿ ಬೀಳಬಾರ್ದು ಅಥವಾ ಅದನ್ನ ಬೇಡ ಅಂತ ತಿರಸ್ಕಾರ ಮಾಡಿ ಅಂತನೂ ಹೇಳಲಿಲ್ಲ. ಆದ್ರೆ ಅದನ್ನ ಸ್ವೀಕರಿಸುವಾಗ ಅದು ಅನಿವಾರ್ಯವಾಗಿ ಬಂದದ್ದು, ದೇವರೇ ಕೊಟ್ಟದ್ದು ಅಂತ ಪ್ರಸಾದ ರೂಪದಿಂದ ಸ್ವೀಕರಿಸಿ ಅದಕ್ಕೆ ಒಗ್ಗದೆ ಅಥವಾ ಅದಕ್ಕೆ ಬಗ್ಗದೆ ಅಥವಾ ಅದಕ್ಕೆ ಅಂಟದೆ ಮುನ್ನಡೀತಾ ಹೋಗಿ ಗುರಿಯೇ ಪ್ರಧಾನವಾಗಿ ಮನಸ್ಸಿನಲ್ಲಿ ಇದೆಲ್ಲ ತಾನಾಗಿ ದೇವರು ಕೊಟ್ಟ ಸಂತೋಷ ಅಂತ ಸ್ವೀಕರಿಸಿ ಮುಂದೆ ಹೋದ್ರೆ ಆಗ ಅನರ್ಥ ಬರುವುದಿಲ್ಲ. ಅವನು ಅಜ್ಞಾನದಿಂದ ಮುಕ್ತನಾಗ್ತಾನೆ ಮತ್ತು ಜ್ಞಾನದ ನಿಜವಾದ ರುಚಿಯನ್ನ ಹತ್ತಿಸಿಕೊಳ್ತಾನೆ ಅಂತ. ಆದ್ರೆ ಅಂತವ್ರು ಬಹಳ ಕಮ್ಮಿ, ಅತಿ ದುರ್ಲಭ. ಅವರು ಪಕ್ಕ ಸಿಗಲ್ಲ ಅಂತವ್ರು. ಎಲ್ರು ತಾವು ಮಾಡಿದ್ದೇ ಸರಿ, ತಮ್ದೇ ಸರಿ ಅಂತ ಎಲ್ರು ಅವರವರ ಆಶ್ರಮವನ್ನು ಬೆಳೆಸುದ್ರಲ್ಲೇ ಇರ್ತಾರೆ. 33 ದೇಶ ಆಯ್ತು, 55 ದೇಶ ಆಯ್ತು ಅಂತ ಹೇಳ್ಕೊಂಡು ತಿರುಗುದ್ರಲ್ಲೇ ಇರ್ತಾರೆ. ನಿಮ್ಗೆಲ್ಲ ಬಿಡಿ, ನನಗೆಲ್ಲ ಕೊಡಿ, ನಾನು ದೊಡ್ಡ ಆಶ್ರಮ ಕಟ್ತೇನೆ, ನೀವು ಮಾತ್ರ ವೈರಾಗ್ಯದಲ್ಲಿ ಬದುಕಿ ಅಂತ ಹೇಳುವ ಸನ್ಯಾಸದ ಧರ್ಮಕ್ಕೆ ಯಾವ ಅರ್ಥವೂ ಇಲ್ಲ. ಅದರಿಂದಾಗಿ ತನ್ನ ನಿಷ್ಠೆಯನ್ನ ಪಾಲಿಸಿಕೊಂಡು ಎಷ್ಟೇ ವಿಸ್ತೃತವಾದ ಪ್ರಪಂಚದಲ್ಲಿ ವ್ಯಾಪ್ತಿ ಇದ್ರೂ ಕೂಡ ಅದರ ಅಂಟನ್ನ ತಾನು ಮಾಡಿಕೊಳ್ಳದೆ ಅದರ ಜೊತೆಗೇ ಇದ್ದು ಅದನ್ನು ಪೋಷಿಸಿ ಅದರಿಂದ ದೂರ ಇರುವಂತಹ ವ್ಯವಸ್ಥೆ ಇದ್ರೆ ಅದು ನಿಜವಾದ ಕರ್ಮ ಸನ್ಯಾಸ ಆಗತ್ತೆ, ಕರ್ಮ ಯೋಗವೂ ಆಗತ್ತೆ ಅಂತ ಕೃಷ್ಣ ಪ್ರಹ್ಲಾದ ಆ ಹುಡುಗರಿಗೆ ಆ ಮಾತನ್ನ ನಿರೂಪಿಸ್ತಾನೆ. ಮತ್ತಷ್ಟು ವಿವರಣೆಯ ಮಾತುಗಳು ಮುಂದಿನ ಸಾಲುಗಳಲ್ಲಿ ಕಾಣುತ್ತೆ. ನಾಳೆ ಅದನ್ನ ಮತ್ತೆ ಅನುಸಂಧಾನ ಮಾಡೋಣ. ಇವತ್ತು ಈಗ ಅನುಸಂಧಾನಕ್ಕೆ ಮೋಸ್ಟ್ಲಿ ಸಮಯ ಇಲ್ಲ, ನಾಳೆ ನೋಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಧೃತಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಮರ್ಪಯಾಮಿ.
क्षेमं न विन्दन्ति विना यदर्पणम् तस्मै सुभद्रश्रवसे नमो नमः। ब्रह्मार्पणं ब्रह्महवि ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्मकर्म समाधिना। सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। धर्मशीलो भूयात् अधर्मस्य पराभवः सद्भावना प्राणधृताम् भूयाद् विश्वस्य मङ्गलम्।